ಅಪಾರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿನಿತ್ಯದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ, ಈ ಗ್ರಂಥ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅನ್ನುವುದನ್ನು ನಿನ್ನಿನ ದಿವಸ ನಾವೆಲ್ಲ ಚಿಂತನೆ ಮಾಡ್ತಾ, ಸ್ತ್ರೀ ಪುತ್ರಾದಿಗಳಲ್ಲಿರ್ತಕ್ಕಂಥ ಮೋಹ ಭಗವಂತನಲ್ಲಿ ಇಡ್ರಿ ಅನ್ನುವುದು ಭಕ್ತಿಯನ್ನು ಜಾಗೃತ ಮಾಡಲಿಕ್ಕೇ ಈ ಭಾಗವತ ಶಾಸ್ತ್ರ ಅದ ಅನ್ನುವುದನ್ನು ನಮ್ಮೆಲ್ಲರಿಗೂ ತಿಳಿಸ್ತಾ, ಈ ಗ್ರಂಥ ಇದನ್ನು ನೋಡಿದರೆ ಪುಣ್ಯ, ಇದನ್ನು ಕೇಳಿದ್ರೂ ಅಷ್ಟೇ ಪುಣ್ಯ ಬರ್ತದೆ, ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೂ ಕೂಡ ಪಾಪಗಳನ್ನು ಕಳಿತಕ್ಕಂಥ ಸಾಮರ್ಥ್ಯ ಈ ಭಾಗವತ ಶ್ರವಣದಲ್ಲಿ ಅದ ಅಂತ ಹೇಳಿದ್ರು. ಗ್ರಂಥದೊಳಗೆ ಆ ತಾಕತ್ತದ. ಯಾರು ಭಾಗವತ ಶಾಸ್ತ್ರವನ್ನು ಶ್ರವಣ ಮಾಡ್ತಾರ ಅವರಿಗೆ ಸದ್ಗತಿನೇ ಪ್ರಾಪ್ತಿ ಆಗುತ್ತದ ಅಂತ ಹೇಳಿದ್ರು ಅವರು. ಈ ಕಥಾಶ್ರವಣ ಮಾಡಿ ಸದ್ಗತಿಯನ್ನು ಹೊಂದಿರತಕ್ಕಂಥವರ ಇತಿಹಾಸವನ್ನು ಹೇಳ್ತಾ ಇದ್ದೀವಿ ನಾವು. ಅವನು ಆತ್ಮದೇವ ಅಂತಕ್ಕಂಥ ಬ್ರಾಹ್ಮಣನ ಚರಿತ್ರೆಯೊಂದಿಗೆ ಈ ಕಥೆಯ ಮಹತ್ವ, ಈ ಚರಿತ್ರೆಯ ಮಹತ್ವ ಎಷ್ಟು ದೊಡ್ಡದದ ಅನ್ನೋದನ್ನು ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈಗ ಏನು ಮಾಡಕತ್ತಾರಂದ್ರೆ, ತುಂಗಭದ್ರ ಅಂತಕ್ಕಂಥ ನದಿ ದಂಡಿಯೊಳಗೆ ಒಂದು ಗ್ರಾಮ ಅದ. ಈ ಕಥೆಯನ್ನು ಈಗಾಗಲೇ ಅಪ್ಪರು ನಿಮಗೆ ತಿಳಿಸ್ಯಾರ ಅಂತ ನಾನು ಕೇಳೀನಿ. ಆದರೂ ಕೂಡ ಸಂಕ್ಷಿಪ್ತವಾಗಿ ಅವನ ಕಥೆ ನೋಡೋಣ. ತುಂಗಭದ್ರ ತೀರದೊಳಗೆ ಒಂದು ಗ್ರಾಮ, ಅಲ್ಲಿ ಆತ್ಮದೇವ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಬಹಳ ಸಾತ್ವಿಕವಾಗಿರ್ತಕ್ಕಂಥ ಮನುಷ್ಯ. ಆದರೆ ಅವನಿಗೆ ಹೆಂಡತಿಯಾಗಿ ಬಂದಿರತಕ್ಕಂಥಕ್ಕೆ ದುಂದುಲಿ ಅಂತ. ಆ ದುಂದುಲಿ ಅಂತಕ್ಕಂಥ ಹೆಣ್ಮಗಳು ಹೆಂಗಿದ್ಲು ಅಂದ್ರೆ ಭಾಳ ಕ್ರೂರಿ ಇದ್ಲು ಅಂತ. ನಾವು ಪ್ರಪಂಚದಾಗ ನೋಡ್ತೀವಿ, ಗಂಡ ಚಂದಿದ್ದ ಹೆಂಡತಿ ಚಂದಿರಂಗಿಲ್ಲ, ಹೆಂಡತಿ ಚಂದಿದ್ಲು ಅಂದ್ರೆ ಗಂಡ ಚಂದಿರಂಗಿಲ್ಲ. ಹೌದಿಲ್ರಿ? ಇಬ್ಬರು ಚಲೋ ಅದಾರ್ರಿ ಅಂದ್ರೆ ಭಾಳ ಪುಣ್ಯ. ಹೌದ್ರಿ? ಹೆಂಡತಿ ಒಳ್ಳೆಕಿ ಸಿಗಬೇಕಾಗಿತ್ತಂದ್ರೂ ಭಾಳ ಪುಣ್ಯ ಮಾಡಿರ್ಬೇಕಂತಾರ ಅವರು. ಈಗ ಏನು ಮಾಡೋದ್ರಿ, ನಾನು ಹೆಂಡ್ತಿ ದಿನಾ ಜಗಳ ಆಡ್ತದ ಮನೆಗೆ ಹೋದ ತಕ್ಷಣ ಅಂತ ಅಂತಿದ್ರಿ ಅಂದ್ರೆ ತಿಳ್ಕೊಳ್ರಿ ಅದು ಕರ್ಮಪತ್ನಿ ಅದ ಅಂತ ತಿಳ್ಕೊರಿ ಅಂದ್ರೆ ಅವ್ರು. ಧರ್ಮಪತ್ನಿ ಬೇರೆ, ಕರ್ಮಪತ್ನಿ ಬೇರೆ, ಋಣಪತ್ನಿ ಬೇರೆ. ತಿಳಿತಿಲ್ರಿ? ಕರ್ಮಕ್ಕಾಗಿ ಬಂದದಂದ್ರೆ ಸದಾ ಕಿರಿಕಿರಿ ಕೊಟ್ಕೋತಾ ಇರ್ತದೆ ಗಂಡಗೆ. ಹೌದ್ರಿ? ಭಾಳ ತ್ರಾಸು ಕೊಡ್ತಾವೆ. ನೀವು ತಿಳ್ಕೊರಿ, ಭಾಳ ತ್ರಾಸು ಕೊಡ್ತಿದ್ದ, ಕುಡ್ದು ಬಂದು ಬಡಿತಿದ್ದ, ಕಿರಿಕಿರಿ ಮಾಡ್ತೀನಿ, ನಾನು ಕರ್ಮಕ್ಕೆ ಗಂಟು ಬಿದ್ದದ ಅಂತೀರಿಲ್ಲ ನೀವು. ಏನು ಕರ್ಮ ಮಾಡೀನನ್ರಿ ಇಂಥ ಗಂಟು ಬಿದ್ದದ? ಸಹಜದಲ್ಲ, ಎಲ್ಲರಿಗೂ ಗೊತ್ತದ ಅದು ಕರ್ಮಕ್ಕಾಗಿ ಹೆಂಡತಿ. ಅದಕ್ಕೆ ಬಸವಣ್ಣ, ನಾ ಮಾಡಿದ ಕರ್ಮ ನನಗೆ ಸತಿಪುತ್ರಾದಿಗಳ ರೂಪದಲ್ಲಿ ಬಂದು ಕಾಡುತ್ತಿದೆ ನೋಡ ಹೇಳಿದ್ರಲ್ಲ ಶರಣರು. ನಾವು ಮಾಡಿದ ಕರ್ಮನೇ ಕೆಟ್ಟ ಹೆಂಡತಿಯಾಗಿ, ಕೆಟ್ಟ ಗಂಡಾಗಿ, ಕೆಟ್ಟ ಮಕ್ಕಳಾಗಿ ನಮಗೆ ಪ್ರತಿ ಕ್ಷಣ ದುಃಖವನ್ನು ಕೊಡ್ತಾ ಇರ್ತಾವೆ. ಅದಕ್ಕೆ ಹಿಂಗೆ ತಿಳ್ಕೊ, ಅವರಿಂದ ನನಗೆ ದುಃಖನ ಬೇಡ, ನನ್ನ ಕರ್ಮನೇ ನನಗೆ ದುಃಖ ಕೊಡಾಕತ್ತದ, ಅವ್ರ ಮುಖಾಂತರವಾಗಿ ನಮಗೆ ಕಷ್ಟ ಕೊಡ್ತಿರ್ತದೆ. ತಿಳಿತಿಲ್ರಿ? ಸುಖ ದುಃಖ ಕೊಡಬೇಕಾದ್ರೆ ಯಾವ್ದಾರು ಒಂದು ನಿಮಿತ್ತ ಮಾಡ್ಕೊಂಡೇ ಕೊಡ್ತಾವಂತ ನಮ್ಮ ಶಾಸ್ತ್ರ ಹೇಳ್ತದೆ. ಸುಖ ಕೊಡಬೇಕಾಗಿತ್ತಂದ್ರೆ ಅನುಕೂಲ ಆಗುತ್ತಾರ, ದುಃಖ ಕೊಡಬೇಕಾಗಿತ್ತಂದ್ರೆ ಪ್ರತಿಕೂಲ ಆಗಿ ಕೊಡ್ತಾವು. ಅದಕ್ಕೆ ಅವ್ರಂತಾರ, ಕರ್ಮಕ್ಕಾಗಿ ಬಂದಿದ್ರಂದ್ರೆ ತ್ರಾಸು ಕೊಡ್ತಾರ, ಋಣಕ್ಕಾಗಿ ಬಂದಿದ್ರಂದ್ರೆ ಹಗಲು ರಾತ್ರಿ ಅವ್ರ ಸಲುವಾಗಿ ಬಡದಾಡಿ ನೀ ಉಣ್ಲಾರ್ದ ನೀ ತಿನ್ಲಾರ್ದ ಅವರಿಗೆ ಇಟ್ಟು ಸತ್ತು ಹೋಗೋದು. ಹೌದ್ರಿ? ಋಣಕ್ಕೆ ಬಂದಾರ, ಆ ಋಣ ತೀರಿಸ್ಕೋತಾರ ಅವ್ರು ನಿಮ್ಮ ಕಡೆಯಿಂದ. ಋಣ ತೀರ್ತಂದ್ರೆ ಒಂದು ಕ್ಷಣ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಧರ್ಮಪತ್ನಿ ಅಂತ ಇರ್ತಾಳ, ಧರ್ಮಪತ್ನಿ ಸಿಗೋದು ಭಾಳ ಕಷ್ಟ, ಭಾಳ ಜನ್ಮದ ಪುಣ್ಯ ಮಾಡಿರ್ಬೇಕು ನೀನು ಅಂತ ನಮ್ಮ ಶಾಸ್ತ್ರ ಹೇಳ್ತದ. ಅನುಕೂಲ, ವಿಮಲಾಂಗಿ, ಕುಲಜ, ಕುಶಲ, ಸುಶೀಲ ಸಂಪನ್ನ, ಪಂಚಲಕಾರ ಭಾರ್ಯ ಪುರುಷ ಪುಣ್ಯೋದಯ ಲಭತಿ. ಶಾಸ್ತ್ರ ಹೇಳಿತು, 5 ಲಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಹೆಣ್ಮಗಳು ನಿನಗೆ ಸಿಕ್ಕಿದ್ಲು ಅಂದ್ರೆ ನೀ ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡಿದೆ ಅಂತ ತಿಳ್ಕೊರಪ್ಪ ಅಂದ್ರೆ ಅವರು. ಅನುಕೂಲ ಆಗಿರ್ಬೇಕಂತ. ಎದಕ್ಕೆ ಅನುಕೂಲ? ಪಾಪ ಮಾಡಕ್ಕೆ ಅನುಕೂಲ ಅಲ್ಲ. ತಿಳಿತಿಲ್ರಿ? ಧರ್ಮ ಮಾರ್ಗದೊಳಗೆ ನೀವು ಹೊಂಟಿದ್ದಿ ಅಂದ್ರೆ ಹೋಗ್ರಿ, ಮಾಡ್ರಿ, ದಾನ ಧರ್ಮ ಮಾಡ್ರಿ, ಪರೋಪಕಾರ ಮಾಡ್ರಿ ಅಂತ ಪ್ರೇರಣೆ ಮಾಡ್ತಿದ್ಲು, ಮತ್ತಿಷ್ಟು ಪ್ರೋತ್ಸಾಹವನ್ನು ಕೊಡ್ತಿದ್ಲು ಅಂದ್ರೆ ನಿನಗೆ ಅನುಕೂಲ ಅದಾಳ ಅಂತ ತಿಳ್ಕೊಬೇಕು. ಮತ್ತು ನೀ ಮಠಕ್ಕೆ ಬರ್ತಂತ ನೀ ಅನ್ಬೇಕು, ಅಲ್ಲಿ ಹಾಕೋಕಿ ಅಂತ ಅಕ್ಕಿ ಅನ್ಬೇಕು. ಹೆಂಗಾಗ್ತದ್ರಿ? ಹಿಡಿದು ಜಗ್ಗತ್ತಿತ್ತಂದ್ರೆ ಇದು ಧರ್ಮಪತ್ನಿ ಅಲ್ಲ. ಹೌದಿಲ್ರಿ?
ಅನುಕೂಲ ಇಲ್ಲ, ಪ್ರತಿಕೂಲ ಆಗುತ್ತವು ನಮಗೆ. ಧರ್ಮ ಕಾರ್ಯದೊಳಗೆ ಪ್ರತಿಕೂಲ ಆಗಬಾರ್ದು. ವಿಮಲಾಂಗಿ, ವಿಮಲಾಂಗಿ ಅಂದ್ರೇನು? ಸದೃಢವಾಗಿರ್ತಕ್ಕಂಥ ಶರೀರವುಳ್ಳವರು, ನಿರೋಗಿಯಾಗಿರ್ತಕ್ಕಂಥ ಅಂಗ ಅಂದ್ರೇನು? ದೇಹ. ವಿಮಲಾಂಗಿ ಅಂದ್ರೆ ನಿರ್ಮಲವಾಗಿರ್ತಕ್ಕಂಥ ದೇಹ ಉಳ್ಳಕ್ಕೆ ಅಂದ್ರೆ ಭಾಳ ಚಂದಿರಕ್ಕೆ ಅಂತ ಅಲ್ಲ, ರೋಗ ಇರಬಾರ್ದು ಅಂತ. ದಿನ ಬೆಳಿಗ್ಗೆ ಎದ್ರೆ ನನಗೆ ತಲೆ ನುಸ್ತದ, ನನಗೆ ಕಾಲು ನುಸ್ತದ, ಹೊಟ್ಟೆ ನುಸ್ತದ ಅಂತ ದಿನ ಒಂದು ಯಾವ ಹೇಳ್ತಿತ್ತಂದ್ರೆ ಏನು ಮಾಡ್ಬೇಕ್ರಿ ಅಂತ ತಗೊಂಡು, ಹೌದಿಲ್ರಿ? ನಿರೋಗವಾಗಿರ್ತಕ್ಕಂಥ ಶರೀರ ಉಳ್ಳಕ್ಕೆ ಇರಬೇಕು ವಿಮಲಾಂಗಿ. ನೀನು ಪುಣ್ಯ ಅದ ಅಂತ ತಿಳ್ಕೊ. ಮತ್ತು ದಿನ ದವಾಖಾನೆ ಎತ್ತಿತ್ತಂದ್ರೆ ಹೆಂಗ್ರಿ? ಅವ್ರಿಗಾಗಿ ದುಡ್ಡು ದವಾಖಾನಿಗೆ ಇಡ್ಬೇಕಾಗುತ್ತದ, ಅದನ್ನು ಕಷ್ಟನೇ. ಅದಕ್ಕೆ ವಿಮಲಾಂಗಿ. ಕುಲಜ, ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಕ್ಕಂಥಕಿ, ಸತ್ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಸ್ತ್ರೀ ನಿನಗೆ ಸಿಗ್ತಿದ್ಲು ಅಂದ್ರೆ ನೀನು ಪುಣ್ಯ ಅದ ಅಂತ ತಿಳ್ಕೊ. ವಿಮಲಾಂಗಿ ಕುಲಜ. ಕುಶಲ, ಭಾಳ ಜಾಣತನ. ಹೆಣ್ಮಕ್ಳು ಗಂಡ್ಮಕ್ಳಕ್ಕಿಂತ ಜಾಣ್ರಿರ್ಬೇಕಂತ ಸಂಸಾರದಾಗ, ಅಂದರೆ ಸಂಸಾರಕ್ಕೆ ಅವ್ರಿ. ಮತ್ತು ಅವನು ಖರ್ಚು ಮಾಡ್ತಿದ್ದ, ನೀನು ಹಾಗೆ ಇದ್ದೆ ಅಂದ್ರೆ ಮತ್ತೆ ಏನು ಗಳಿಕೆ ಮಾಡೋಕ್ಕಾಗ್ತದೆ? ಹೌದ್ರಿ? ಶಾಣೆತನ ಕುಶಲತದಿಂದ ಸಂಸಾರ ಮಾಡೋದು ಕಲಿತಿರ್ಬೇಕು. ಒಂದು 10 ರೂಪಾಯಿ ಅದ ಅಂದ್ರೆ ಅದ್ರಾಗ ಒಂದು 5 ಬಳಸಿ 5 ಇಟ್ಕೊಳ್ಳೋಂಥ ಒಂದು ಕುಶಲತೆ ನಿನ್ನೊಳಗೆ ಬಂದಿರಬೇಕು, ಚಾಣಾಕ್ಷತನ. ಮತ್ತು ಎಲ್ಲಿ ಗಂಡನ ತಲೆ ನಿಂದಿರ್ತದೆ ಅಲ್ಲಿ ಆಕೆ ತಲೆ ಓಡ್ತಿರ್ಬೇಕು. ಭಾಳ ಕುಶಲಮತಿ ಉಳ್ಳ ಹೆಂಡತಿ ಸಿಕ್ಕಿದ್ಲು ನಿನಗೆ, ಸದಾ ಒಳ್ಳೆ ದಾರಿ ಒಳಗೆ ಹೋಗುವಂಥ ಪ್ರೇರಣೆ ಮಾಡ್ತಕ್ಕಂಥ ಸ್ತ್ರೀ ಸಿಕ್ಕಿದ್ಲು ಅಂದ್ರೆ ತಿಳ್ಕೊಳ್ರಿ, ನೀವು ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡೀರಿ, ಅದಕ್ಕೆ ಎಂಥ ಹೆಂಡತಿ ಸಿಕ್ಕಾಳ ಅಂತ ಹೇಳ್ತು ಶಾಸ್ತ್ರ. ಅದಕ್ಕೆ ಅವನಿಗೆ ಅಂತ ಹೆಂಡತಿ ಇದ್ದಿಲ್ಲ, ಅದು ಬೆರಿಕಿ. ಹೆಂಗಿತ್ತು? ಕ್ರೂರಿ ಇತ್ತದು, ದುಂದುಲಿ, ಭಾಳ ಬೆರಿಕಿ ಇತ್ತು, ಭಾಳ ತ್ರಾಸ ಕೊಡ್ತಿತ್ತು, ಬರೀ ಜಗಳ ಆಡ್ತಿತ್ತು ಅಂತ. ಮನೆಗೆ ಬಂದರೆ ಜಗಳ ಆಡ್ತಿತ್ತು. ಇಂಥ ಹೆಂಡತಿ ಅವನಿಗೆ ಸಿಕ್ಕಿದ್ಲು ಪಾಪ. ಆದರೆ ಏನಾಗಿತ್ತು ಅಂತ ಕೇಳಿದ್ರೆ ಅವನಿಗೆ ಮಕ್ಕಳು ಇರಲಾರ್ದು ಒಂದು ಕೊರಗು, ಮಕ್ಕಳೇ ಇರಲಿಲ್ಲ ಅವನಿಗೆ. ನಿಸ್ಸಂತಾನ ಇರ್ತದಂತ ತಿಳ್ಕೊಂಡು ಅವನಿಗೆ ಭಾಳ ಚಿಂತೆ. ಮಕ್ಕಳಿಗಾಗಿ ಏನೆಲ್ಲ ಪ್ರಯತ್ನ ಮಾಡಿದ ಅಂತ ನೀವು ಕೇಳಿರಿ, ಹೌದಿಲ್ರಿ? ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವನಿಗೇನಾಗಲಿಲ್ಲ, ಮಕ್ಕಳೇ ಆಗಲಿಲ್ಲ. ಕೊನೆಗೆ ಅವನ ಜೀವನದೊಳಗೆ ನಿರಾಸಕ್ತಿ ಹುಟ್ಟಿಬಿಡ್ತು. ನಾವು ಏನು ಮಾಡಿದ್ರೆ ಏನೈತಪ್ಪ? ನೀವು ಹಂಗೆ ಅಂತೀರಿಲ್ಲ, ಮದುವೆ ಆಗಿ ವರ್ಷ ತುಂಬದ್ರೊಳಗೆ ಮಕ್ಕಳು ಆತಂದ್ರೆ ಭಾರಿ ಚಲೋ, ಆಗಲಿಲ್ಲ ಅಂದ್ರೆ ಚಲವ. ಮನೆಯವ್ರಕ್ಕಿಂತ ಮಗ್ಗಲ ಮನೆಯವ್ರಿಗೆ ಚಿಂತೆ ಭಾಳ ಇರ್ತದಂತ. ಯಾಕೋ ನಿಮ್ಮ ಸೊಸಿ ದಿನ ಏನೂ ಇಲ್ಲಲ್ರಿ, ಏನು ಯಾಕ್ರಿ, ಏನೋ ಸುದ್ದಿನೇ ಇಲ್ಲಲ್ಲ ನೋಡ್ರಿ. ಇವು ಅತ್ತಿಗಳು ಕೇಳ್ತಾವ, ಕಿವಿ ಮಾತು ಹೋಗಿ ಜಗಳ ತೆಗಿತೇವೆ. ಎಂಥದ್ದು ಮಾಡ್ಕೊಂಬಂದು ಹಂಗಾತು ಹಿಂಗಾತು ಜಗಳ ಚಲವ ಮನೆಯಾಗ, ಹೌದಿಲ್ರಿ? ಶಾಸ್ತ್ರ ಹೇಳ್ತದೆ ತಾಳ್ಮೆ ಅಂತಕ್ಕಂಥದ್ದು ನಮ್ಮ ಜನರಿಗೆ ಇಲ್ಲೇ ಇಲ್ಲ. ಪಟ ಪಟ ಮುಗಿಬೇಕಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಅದಕ್ಕೆ ಅವರಂತಾರ ಮಕ್ಕಳು ಇಲ್ಲ ಅಂದ್ರೆ ನಾವು ಗುಡಿ ಗುಂಡಾರ ಅಲ್ಲಿ ಇಲ್ಲಿ ತಿರುಗ್ತೀವಿ, ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಅವನು ಕೂಡ ಏನೆಲ್ಲ ಪ್ರಯತ್ನ ಮಾಡಿದ್ರು ಮಕ್ಕಳೇ ಆಗಲಿಲ್ಲ. ಭಾಳ ಒಂಥರ ಅವನಿಗೆ ಜೀವನಕ್ಕೊಂದು ಜಿಗುಪ್ಸೆ. ಏನಿದ್ದೇನದಪ್ಪ, ನನ್ನ ಜೀವನ ಇದ್ದು ವ್ಯರ್ಥ ಆಯ್ತಲ್ಲ. ಬೇಕಾದಷ್ಟು ಬ್ರಾಹ್ಮಣ ಅದಾನ, ಶಾಸ್ತ್ರ ಬಲ್ಲವದಾನ, ತಿಳುವಳಿಕೆ ಅದ, ಆದರೂ ಕೂಡ ಪುತ್ರ ಮೋಹ ಎಷ್ಟು ಕೆಟ್ಟದ ನೋಡ್ರಿ. ಏನಂತ ನಾ ಇದ್ದರ ಏನು ಸಾರ್ಥಕ್ರಿ ಭೂಮಿ ಮ್ಯಾಗ, ಮಕ್ಕಳಿಲ್ಲದ ಜೀವನ ಯಾತ್ರ ಜೀವನ ಅಂತ ಸಾಯಕ್ಕೆ ಹೋದಂತ. ಹೆಂಗದರಿ? ಸಾಯಕ್ಕೆ ಹೊಂಟು ನಿಂತ, ಸಾಯಕ್ಕೆ ಹೊಂಟಿದ್ದ. ಅಲ್ಲಿ ಏನಾಯಿತು ಅಂದ್ರೆ ಒಬ್ಬ ಮಹಾತ್ಮರು ಭೇಟಿ ಆಗ್ತಾರೆ ಅವನಿಗೆ. ಮಹಾತ್ಮ ಭೇಟಿ ಆದ ತಕ್ಷಣ ಅಂತಾನೆ ಹೆಂಗಾದರೂ ಸಾಯಕ್ಕೆ ಹೊಂಟೀನಿ, ಸಾಯ್ತೀನಿ. ಆದ್ರೆ ಮಹಾತ್ಮರು ಬರಕತ್ತಾರಂದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ನಾ ಸಾಯ್ಬೇಕು ಅಂತ ತಿಳ್ಕೊಂಡು ಮುಖ ಸಣ್ಣ ಮಾಡಿಕೊಂಡು ಹೊಂಟಿದ್ದ. ನೋಡಿ ಉದ್ದಕ್ಕೆ ಸಾಷ್ಟಾಂಗ ಹಾಕಿದ. ಸಾಷ್ಟಾಂಗ ಹಾಕಿದ ತಕ್ಷಣ ಮಹಾತ್ಮರು ಹೇಳಪ್ಪ ಹೇಳಂದ್ರು. ಎದ್ದ. ಏನಾಗ್ಯದ ನಿನಗ, ಎಲ್ಲಿಗೆ ಹೊಂಟಿದಿ ಅಂತ ಕೇಳಿದ್ರು. ಅವಂದ ನಾ ಸಾಯಕ್ಕೆ ಹೊಂಟೀನ್ರಿ ಅಂದ. ಏನು ಮಾಡಲಿನ, ನನಗೆ ಮಕ್ಕಳಿಲ್ಲದ ಕೊರಗು, ಏನೆಲ್ಲ ಪ್ರಯತ್ನ ಮಾಡಿದೆ ಮಕ್ಕಳೇ ಆಗಲಿಲ್ಲ, ಅದಕ್ಕೆ ನಾ ಸಾಯ್ಬೇಕಂತ ಹೊಂಟೀನಿ ಅಂದಂತ. ಅಂದ ತಕ್ಷಣ ಅವ ಮಹಾತ್ಮ ಅಂತಾನಲ್ಲಪ್ಪ, ಮನುಷ್ಯ ಶರೀರ ಭಗವಂತ ಕೊಟ್ಟದ್ದು ಸಾಯಕ್ಕಲ್ಲ. ಎದಕ್ಕೆ ಕೊಟ್ಟನ್ರಿ? ಸಾಧನೆ ಮಾಡಂತ ಕೊಟ್ಟ, ಸಾಧ್ಯವನ್ನ ಕಂಡುಕೋ ಅಂತ ಕೊಟ್ಟೆ ವಿನಃ ಯಾವುದೋ ಒಂದು ವಿಷಯಕ್ಕಾಗಿ ನಿನಗೆ ಪ್ರಾಣ ಕೊಡುವಂಥ ಭಗವಂತ ಈ ಕಿಮ್ಮತ್ತಿನ ಶರೀರ ಕೊಟ್ಟಿಲ್ಲ ಅಂತ ಹೇಳಿದಂಥವು. ಮಹಾತ್ಮ ಅವನಿಗೆ ಉಪದೇಶ ಮಾಡಾಕತ್ತಿದಪ್ಪ, ನೀನು ಸಂತಾನ ಅಂತ ಕೊಡು ಅಂತ ಹೇಳಾಕತ್ತಿಯಲ್ಲ, ಆ ಮಕ್ಕಳಿಂದ ಸುಖವನ್ನು ಅನುಭವಿಸಿದವರು ಪ್ರಪಂಚದೊಳಗೆ ಎಷ್ಟು ಮಂದಿ ಅದಾರಪ್ಪ ಅಂತ ಕೇಳ್ತಾನ. ಯಾರು ಅನುಭವಿಸ್ಯಾರ? ಮಕ್ಕಳು ಸುಖರೂಪ ಅಂತ ನೀ ತಿಳ್ಕೊಂಡಿದ್ದೇನು? ಆ ಪುತ್ರ ಅಂತಕ್ಕಂಥದ್ದು ಎಷ್ಟು ಕೆಟ್ಟದ ಮೋಹ, ಅದು ಸದಾ ಮನುಷ್ಯನಿಗೆ ದುಃಖ ಕೊಟ್ಟುಗೋತ ಇರ್ತದದು. ಅದಕ್ಕೆ
ಪುತ್ರ ಅನ್ನುವುದು ಬಹಳ ದುಃಖ ರೂಪ ಅದಪ್ಪ, ನೀ ಅದನ್ನ ಬೇಡಕ್ಕೆ ಹೋಗ್ಬೇಡ. ಮಹಾತ್ಮರು ಅವನಿಗೆ ಉಪದೇಶ ಮಾಡಕತ್ತಿದ್ರು. ನೋಡು, ಭಗವಂತ ನಿನಗೆ ಏನು ಮಾಡ್ಯಾನ, ಒಳ್ಳೇದಕ್ಕ ಮಾಡ್ಯಾನಂತ ತಿಳ್ಕೊ. ಹೌದಿಲ್ರಿ? ನಮಗೆ ಮಕ್ಕಳು ಕೊಟ್ಟರು ಚಲೋನೆ, ಕೊಟ್ಟಿಲ್ಲ ಅಂದ್ರೂ ಚಲೋನೆ. ಹೆಂಗಿಡುತ್ತಾನ ಹಂಗಿರೋದು ಕಲಿಬೇಕು ಅಂತಾರ ಅವರು. ಮನುಷ್ಯನ ಸ್ವಭಾವ ಹಂಗಿಲ್ಲ, ನಾನು ಅನ್ಕೊಂಡಂಗೆ ನಡಿಬೇಕು ಅಂತ ನಾವು ಅಂತೀವಿ. ಅದಕ್ಕೆ ದುಃಖಿ ಆಗ್ತೀವಿ ನಾವು. ಏನು ಕೊಟ್ಟಾನ ಭಗವಂತ ಅದು ಪ್ರಸಾದ ಅಂತ ಸ್ವೀಕಾರ ಮಾಡು, ಅದರಿಂದ ನಿನಗೆ ಒಳ್ಳೇದಾಗದಿರ್ತದ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಇಲ್ಲ ನಾವು ಮಕ್ಕಳಿಂದನೇ ಸುಖ ಅಂತ ಪ್ರಪಂಚದೊಳಗೆ ಎಲ್ಲರೂ ಹೇಳ್ತಾರಂದ್ರ ನನಗೆ ಮಕ್ಕಳೇ ಬೇಕು ಅಂತ ತಿಳ್ಕೊಂಡು ಆತ್ಮದೇವ ಏನು ಮಾಡಾಕತ್ತಿದಂದ್ರೆ ಮಹಾತ್ಮರಿಗೆ ಹೇಳಿದ, ನೋಡ್ರಿ ನನಗೆ ಮಕ್ಕಳು ಬೇಕಾಗ್ಯದ, ಮಕ್ಕಳಿಲ್ಲಂದ್ರೆ ಜೀವನ ವ್ಯರ್ಥ ಅಂತ ಹೇಳ್ತಾರ, ಅದಕ್ಕೆ ನಾ ಸಾಯ್ಬೇಕಂತ ಹೊಂಟೀನಿ ಅಂತ ಎಲ್ಲ ಹೇಳಿದ ಬಳಿಕ ಮಹಾತ್ಮರು ಹೇಳಿದ್ರಂತಪ್ಪ, ನಮ್ಮ ಕೈಯಾಗ ಏನೈತಿ, ಎಲ್ಲ ಭಗವಂತನ ಕೈಯಾಗೈತಿ, ಅದಕ್ಕೆ ನೀನು ಚಿಂತೆ ಮಾಡಬೇಡ, ದೇವ್ರು ಇಟ್ಟಂಗಿರು. ಈಶ್ವರ ಜೈಸಾಬಿ ಸ್ಥಿತಿ ಮೇ ತುಮೇ ರಕ್ಕೆ, ವೈಸೇ ಹಿ ಸ್ಥಿತಿ ಮೇ ಸಂತೋಷ ಮಾನ್ಕರ್ ಈಶ್ವರ ಕ ಸ್ಮರಣ ಕರ್ನಾ ಚಾಹಿಯೇ ಹೇಳಿದ್ರು ಅವರು. ಏನು ಕೊಟ್ಟಾನ ಭಗವಂತ ಅದರೊಳಗೆ ತೃಪ್ತಿಯಾಗಿ ಇದ್ದು ಭಗವಂತನ ಸ್ಮರಣೆ ಮಾಡುವುದು ನಿನ್ನ ಕರ್ತವ್ಯ ಅದ. ಎಂಥ ಪರಿಸ್ಥಿತಿ ಹಾಕಿರುವಲ್ದಕ್ಕದು. ಒಳ್ಳೇದಿದ್ರೂ ಸ್ವೀಕಾರ ಮಾಡು, ಕೆಟ್ಟದಿದ್ದರೂ ಸ್ವೀಕಾರ ಮಾಡು. ಮಹಾತ್ಮರು ಮಾಡಿಲ್ಲೇನು ಕೇಳ್ತಾರೋರು. ಮಹಾತ್ಮರಂತ ಕಷ್ಟ ನಿನಗೇನು ಬಂದದಪ್ಪ? ಅವ್ರು ಏನೇ ಬಂದ್ರೂ ಕೂಡ, ಸುಖ ಬಂದ್ರೂ ಒಳ್ಳೇದೇ ಅಂದಾರ, ದುಃಖ ಬಂದ್ರೂ ಒಳ್ಳೇದೇ. ಅನುಕೂಲ ಪರಿಸ್ಥಿತಿಯನ್ನು ಕೂಡ ಒಳ್ಳೇದನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಇತಿಹಾಸ ನಾವು ಕೇಳಿದ್ವಲ್ಲ. ಅದಕ್ಕೆ ಅವ್ರಂತಾರ, ತುಕಾರಾಮ್ ಮಹಾರಾಜ ಹೇಳತನಂತ, ತೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತಿ असो ध्यावे समाधान अतः ईश्वर जिस स्थिति में रखे उसी स्थिति में आनंद मानना चाहिए. ಹೇಳ್ತಾನೆ ತುಕಾರಾಮ್ ಮಹಾರಾಜ, ನೋಡಪ್ಪ, ಭಗವಂತ ನಿನಗೆ ಯಾವ ಸ್ಥಿತಿ ಒಳಗೆ ಇಟ್ಟಾನಲ್ಲ ಅದರೊಳಗೆ ತೃಪ್ತಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡು. ಯಥಾ ಲಾಭ ಸಂತುಷ್ಟ, ಏನು ಸಿಕ್ಕಾದ ಅದರೊಳಗೆ ನೀನು ತೃಪ್ತಿಯಾಗಿರಬೇಕಂತ ಮಹಾತ್ಮರು ಹೇಳ್ತಾರೆ. ಒಂದು ಸಲ ಏಕನಾಥ ಮಹಾರಾಜ ಏನು ಮಾಡಿದ ಅಂದ್ರೆ, ಪಂಡ್ರಾಪುರಕ್ಕೆ ಬಂದ, ವಿಠ್ಠಲನ ಮಂದಿರಕ್ಕೆ ಬಂದು ದರ್ಶನ ಮಾಡಿ ಅಂತ ನಾವ, ಏ ಪರಮಾತ್ಮ, ನನಗೆಂಥ ಒಳ್ಳೆ ಹೆಂಡತಿಯನ್ನು ಕೊಟ್ಟಿಯಲ್ಲಪ್ಪ, ನಂದು ಎಂಥ ಯೋಗ್ಯವಾಗಿರ್ತಕ್ಕಂಥದ್ದದ, ಅದಕ್ಕೆ ಆ ನಿನ್ನ ಉಪಕಾರನ ಹೆಂಗೆ ಮರಿಲಿ? ನನ್ನ ಹೆಂಡತಿ ಭಾಳ ಅನುಕೂಲ ಅದಳ, ಸಾಧು ಸಂತರು ಸೇವಾ ಮಾಡ್ಬೇಕಾದ್ರೆ ನನಗಿಂತ ಹೆಚ್ಚಿಗೆ ಆಕೆನೇ ಸೇವಾ ಮಾಡ್ತಾಳಂದ್ರೆ ನಂದೆಂಥ ಭಾಗ್ಯ ಅದ ಅಂತ ಅವ ಗುಡಿಯಾಗ ನಿಂತು ಪ್ರಾರ್ಥನಾ ಮಾಡಕತ್ತಿದ್ದ. ದೇವ್ರಿಗೆ ಉಪಕಾರ ಸ್ಮರಣೆ ಮಾಡಿದ ಅನುಕೂಲ ಹೆಂಡತಿ ಕೊಟ್ಟಿ ಅಂತ ಅವ ಹೋದ. ತುಕಾರಾಮ ಬಂದ, ಅವ ಬೇಡಕತ್ತಿದೆ, ಪರಮಾತ್ಮ ಚಲೋ ಮಾಡಿದಪ್ಪ, ಜಗಳ ಗಂಟೆ ಹೆಂಡತಿ ಕೊಟ್ಟು. ಮೊನ್ನೆ ಹೇಳಿದ್ನಲ್ಲ, ಜಗಳ ಗಂಟೆ ಹೆಂಡತಿ ಕೊಟ್ಟು ಚಲೋ ಮಾಡಿದ್ ನೀನು. ಒಂದು ವೇಳೆ ಸುಂದರ ಇದ್ಲು, ಭಾಳ ಒಳ್ಳೆಕ್ಕಿದ್ಲಂದ್ರೆ ಆಕೆನ ಬಿಟ್ಟು ದೂರ ಬಂದು ನಿನ್ನ ಭಜನೆ ಮಾಡೋಕ್ಕಾಗ್ತಿತ್ತೇನು ನನಗೆ? ಅದು ಜಗಳ ಮಾಡ್ತದಂತ ತಿಳ್ಕೊಂಡೆ ನಿನ್ನ ಭಕ್ತಿ ಪ್ರೀತಿಯನ್ನು ನಾ ಹೆಚ್ಚಿಗೆ ಮಾಡುವಂಥ ಪ್ರಸಂಗ ಕೊಟ್ಟಿದ್ದಿ ಪರಮಾತ್ಮ ಅಂತ ತಿಳ್ಕೊಂಡು ಮಹಾತ್ಮರು ಏನು ಮಾಡಕತ್ತಾರಂದ್ರೆ ಪ್ರತಿಕೂಲ ಪರಿಸ್ಥಿತಿಯನ್ನು ಅನುಕೂಲ ಮಾಡ್ಕೊಳಕತ್ತಾರ. ಹಂಗೆ ನಿನ್ನ ಜೀವನದೊಳಗೆ ಅಂಥ ಸ್ಥಿತಿಗಳು ಏನಾದರೂ ಬಂದಿದ್ವು ಅಂದ್ರೆ ನೀನು ಅದನ್ನು ಅನುಕೂಲ ಮಾಡ್ಕೊಂಡು ಹೋಗು ಅಂತಾರವ್ರು. ಅದಕ್ಕೆ ಏಕನಾಥ್ ಮಹಾರಾಜನ ಹೆಂಡತಿ ಅನುಕೂಲ ಇದ್ಲು, ಆದ್ರೆ ಅದರಿಂದನೂ ಕೂಡ ಅವನಿಗೆ ಆನಂದ ಸಿಕ್ತು. ತುಕಾರಾಮನ ಹೆಂಡತಿ ಪ್ರತಿಕೂಲ ಆಗಿದ್ರೂ ಕೂಡ ಅದರೊಳಗೂ ಕೂಡ ಆನಂದವನ್ನು ಅನುಭವಿಸಿದ. ಅಷ್ಟೇ ಅಲ್ಲ, ಅಪನಿ ಅಪನಿ ಪರಿಸ್ಥಿತಿ ಸೆ ಸಂತೋಷ ಹೈ ಅವ್ರ ಭಗವಾನ್ ಕ ಉಪಕಾರ ಮಾನ್ತೆ ಹೈ. ಮಹಾತ್ಮರು ತಮ್ಮ ತಮ್ಮ ಪರಿಸ್ಥಿತಿ ಒಳಗನೆ ಸಂತೋಷವಾಗಿದ್ದು ಪರಮಾತ್ಮನ ಉಪಕೃತಿ ಸ್ಮರಣೆ ಮಾಡ್ತಾರೆ. ನಾವೇನು ಮಾಡ್ತೀವಿ? ಚಲೋ ಆಯ್ತಂದ್ರೆ ಚಲೋ ಮಾಡ್ಯಾನ ದೇವ್ರು ಅಂತೀವಿ. ಸ್ವಲ್ಪ ಏನಾದರೂ ಪರಕ್ ಆತಂದ್ರೆ ಆ ದೇವ್ರಿಗೆ ಒಂದು ಬೇಗಳ ಉಳಿಯಂಗಿಲ್ಲ. ಅದಿಲ್ರಿ, ಏನೇನು ಬೈತಾರೋ ನಮ್ಮ ಅವುಗಳು ಬಾಯಾಗ ಸಿಕ್ಕ ದೇವರು, ಅವು ಅನ್ನಕ್ಕೂ ನಮಗೆ ನಾಚಿಕೆ ಬರ್ತದೆ, ಹಂಗೆ ಬೈತಿರ್ತಾರೆ. ಯಾಕಂದ್ರೆ ಎಲ್ಲರೂ ಹೋಗಿರ್ತೀವಲ್ಲ, ಮಕ್ಕಳು ತೀರ್ಕೊಂಡಿರ್ತಾವೆ, ಮಾತಾಡ್ಸ್ಬೇಕಂತ ಹೋದ್ರೆ ನಮಗಂತೂ ಕಿವ್ಯಾಗ ಬಳ್ಳಿ ಇಟ್ಕೊಳಂಗಾಗಿರ್ತದೆ. ಎಂಥದ್ದು ಅನ್ಸ್ಕೊಳ್ಳೋದು ಬಂದು ಮಾತಾಡ್ಸಕ್ಕೆ ಬಂದು ದೇವ್ರನಿಂದ ಕೇಳೋಂಥ ಪರಿಸ್ಥಿತಿ ಬರ್ತಿರ್ತವೆ. ಎಲ್ಲ ಬೈಗಳು ದೇವರಿಗೆ. ನಮ್ಮ ಕರ್ಮಕ್ಕೆ ನಾವೆಂದರ ಬೈಕೊಂಡಿವೇನು? ದೇವ್ರು ಏನು ಮಾಡ್ಬೇಕ್ರಿ? ಆಶ್ಚರ್ಯ ಅನ್ನಿಸ್ತದ. ಮನುಷ್ಯನ ಸ್ವಭಾವ ಹೆಂಗದ, ಒಳ್ಳೇದಾಯ್ತಂದ್ರೆ ನಾ ಮಾಡಿದೆ ಅಂತಾನ, ಕೆಟ್ಟದಾಯ್ತಂದ್ರೆ ದೇವ್ರ ಬೈಕೋತ ಕೊಡ್ತಾನ. ಮಹಾತ್ಮರು ನೋಡು, ಒಳ್ಳೇದಿದ್ರೂ ಚಲೋನೆ ಅಂದಾರ, ಕೆಟ್ಟದಿದ್ದರೂ ಚಲೋನೆ ಅಂತಾರ. ಅದಕ್ಕೆ ಅವ್ರಂತಾರ, ಯಾರ್ದೋ ಒಬ್ಬ ಮಹಾತ್ಮ ಅವನ ಹೆಂಡತಿ ಸತ್ಲಂತ. ನರಸಿಂಹ ಮೆಹ್ತಾ ಅಂತಕ್ಕಂಥ
ಮಹಾತ್ಮ ಇದ್ದ, ನರಸಿಂಹ ಮೆಹ್ತ ಅಂತ. ಅವನ ಹೆಂಡತಿ ಸತ್ಲಂತ. ಸತ್ ಬಳಿಕ ಅವ ಅಂದಂತ, ಬಲು ಥಯು ಬಾಗಿ ಜಂಜಾಲ್ ಸುಖೆ ಭಜಿಷು ಶ್ರೀ ಗೋಪಾಲ್. ಅವ ಅಂದಂತ, ಹೇ ಭಗವಂತ, ನನ್ನ ಈ ಸಂಸಾರ ಅಂತಕ್ಕಂಥ ಜಂಜಾಟದಿಂದ ಪಾರು ಮಾಡಿದೆವಪ್ಪ, ನಿನ್ನ ಭಜನೆ ಮಾಡಕ್ಕೆ ನನಗೆ ಟೈಮ್ ಸಿಕ್ತು ಅಂತ ತಾವು. ಹೆಂಡತಿ ಸತ್ತರ್ರಿ ಎಂದಾರ ಅಂತೀವೇನು ನಾವಂಗ? ಹೋಯ್ತು ಮಾಯಾಜಾಲನೆ ಹೋಯ್ತಲ್ಲ ಕಡ್ಕೊಂಡು, ಮುಂದೆ ನನಗೆ ಅಧ್ಯಾತ್ಮ ಸ್ಥಿತಿಗೆ ಅನುಕೂಲ ಆಯಿತು ಅಂತ ನರಸಿಂಹ ಮೆಹ್ತ ಅಂತಾನೆ. ಅಂದ್ರೆ ಇಂಥ ಪರಿಸ್ಥಿತಿ ಒಳಗೂ ಅವರು ಕೆಟ್ಟ ಯಾಕೆ ಮಾಡಿದ ದೇವರಂತ ಯಾವತ್ತು ದೇವರನ್ನ ಬೈಲೇ ಇಲ್ಲ. ಆದ್ರೆ ಇವ ಏನು ಮಾಡಕತ್ತಾನ, ನಾನು ಸಾಯ್ಬೇಕು ಅಂತ ಹೊಂಟನಲ್ಲ, ಅವನಿಗೆ ಹೇಳಕತ್ತಾರ, ನೋಡಪ್ಪ ಅಂಥವ್ರ ಪರಿಸ್ಥಿತಿನೇ ಹಂಗಾಗ್ಯದ. ಅವರು ಕೂಡ ಪ್ರತಿಕೂಲ ಇದ್ರೂ ಅನುಕೂಲ. ದೇವ್ರು ನಮಗೆ ಹೆಂಗೆ ಇಡ್ತಾನ ಹಂಗಿರೋದು ನಾವು ಕಲ್ಕೋಬೇಕು. ಅರ್ಥಾತ್ ಅಚ್ಚಾ ಹುವಾಕಿ ಕುಟುಂಬಕ ಜಂಜಾಟ ಚೂಟ್ ಗಯಾ ಅಬ್ ತೋ ಮೈ ಬಡಿ ಸುಖಿ ಸೆ ನಿಶ್ಚಿಂತ ಮನಸ್ಸೆ ಗೋಪಾಲ್ ಕಾ ಭಜನ್ ಕರ್ ಸಕೂಂಗ. ಅವ ಹೇಳ್ತಾನೆ, ನಾನು ನಿಶ್ಚಿಂತ ಅದೆ, ಸಂಸಾರ ಜಂಜಾಟ ಕಿತ್ತೋಯ್ತು, ನಾನು ನಿಶ್ಚಿಂತವಾಗಿ ಪರಮಾತ್ಮನ ಭಜನೆಯನ್ನು ಮಾಡ್ತೀನಿ ಅಂತ ಅವರಂತಾರ. ಏಕ ಸಂತ ಕಿ ಪತ್ನಿ ಅನುಕೂಲತಿ, ದೂಸರೆ की प्रतिकूलती और तीसरे की संसार को छोड़कर चली गई, फिर भी ये तीनों महात्मा अपनी अपनी परिस्थिति से संतुष्ट है. ನೋಡ್ರಿ, ಮೂರು ಮಂದಿ ಮಹಾತ್ಮರೇ, ಒಬ್ಬನಿಗೆ ಅನುಕೂಲ, ಒಬ್ಬನಿಗೆ ಪ್ರತಿಕೂಲ, ಒಬ್ಬನಿಗಂತೂ ಕಳೆದ ಹೋಗ್ಯದ ಹೆಂಡತಿ. ಆದ್ರೂ ಕೂಡ ಅವ್ರ ಏನದಾರ ಸಂತುಷ್ಟವಾಗಿ ಅದಾರಲ್ಲ ಮಹಾತ್ಮರಂತ. ಅವ್ರಿಗೆ ಎಂದಿವ್ರಿ ನಾವು ಮಹಾತ್ಮರಂದ್ರೆ ಯಾರು? ಲಾಭ ಬರಲಿ, ಹಾನಿ ಬರಲಿ, ಜಯ ಬರಲಿ, ಅಪಜಯ ಬರಲಿ, ಏನೇ ಬಂದ್ರೂ ಕೂಡ ಅದನ್ನು ಒಳ್ಳೆಯದಂತ ಸ್ವೀಕಾರ ಮಾಡ್ತಕ್ಕಂಥವ್ರಿಗೆ ನಾವು ದೊಡ್ಡವರು ಅಂತ ಕರಿತೀವಿ. ಅದಕ್ಕೆ ಅವರೆಲ್ಲ ದೊಡ್ಡವರಾದ. सच्चा वैष्णव वही है जो कि किसी भी परिस्थिति में परमात्मा की कृपा का ही अनुभव करता है. ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಭಗವಂತನ ಕೃಪಾನೇ ಅಂತ ಯಾರು ತಿಳ್ಕೋತಾರ ಅವರು ನಿಜವಾಗಿರ್ತಕ್ಕಂಥ ಭಕ್ತರು. ಯಾವ ಭಕ್ತ ಅನುಕೂಲ ಆದಾಗ ದೇವರು ಭಜನೆ ಮಾಡಿ, ಪ್ರತಿಕೂಲ ಆದಾಗ ಪರಮಾತ್ಮನ ಬೈಕೋತ ಕುಂತಿದ್ದಿ ಅಂದ್ರೆ ನೀ ನಿಜವಾದ ಭಕ್ತ ಅಲ್ಲ, ನೀ ಡಾಂಬಿಕ ಇದ್ದಿ ಅಂತ ಹೇಳ್ತಾರ ಅವ್ರು. ಮನ್ ಕೋ ಶಾಂತ ಅವ್ರ ಸಂತುಷ್ಟ ರಕ್ತಾ ಹೈ, ಮನ್ ಕೋ ಶಾಂತ ರಕ್ಕನ ಬಿ ಬಡಿ ಪುಣ್ಯ ಹೈ. ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಿರ್ತಾನ ಪುಣ್ಯಾತ್ಮ. ಯಾವನು ಮನಸ್ಸು ಶಾಂತಿ ಇಟ್ಕೋತಾನ ಅವನು ಪುಣ್ಯವಂತ ಅದಾನಂತ ತಿಳ್ಕೊಳ್ರಿ. ಮಾತಾ ಪಿತಾ ಕೋ ಅಪನೆ ಪುತ್ರ ಕೇಲಿಯೇ ಬಹುತ್ ಚಿಂತಾ ರಹತಿ ಹೈ. ಆದ್ರೆ ತಂದೆ ತಾಯಿಗೆ ಏನದ, ಮಕ್ಕಳಂದ್ರೆ ಭಾಳ ಚಿಂತೆ. ಎಷ್ಟು ಚಿಂತೆ ನೋಡ್ರಿ ಮಕ್ಕಳು. ಹೆಂಗೆ ಅವು ಇಲ್ಲಂದ್ರೆ ಒಂದು ಚಿಂತೆ, ಇದ್ರು ಒಂದು ಚಿಂತೆ. ಇಲ್ಲಂದ್ರೆ ಇನ್ನ ನಿಶ್ಚಿಂತಾಗಿ ಇರಾಕ್ ಬರ್ತದ, ಹೌದಿಲ್ರಿ? ಹೋಗ್ಲಿ ಬಿಡ, ನಮ್ಗೆ ದೇವ್ರು ಕೊಟ್ಟಿಲ್ಲಂತ ಹಂಗಿರಂಗಿಲ್ಲ ನಾವು. ಒಟ್ಟು ಮಕ್ಕಳು ಬೇಕೇ. ಅವು ದಿನ ಬಂದು ಒದ್ರು ಬಡದ್ರು ನೋಡಿವಿಲ್ಲ ಇತಿಹಾಸದೊಳಗೆ. ಯಾವ ಮಕ್ಕಳು ಯಾರಿಗೆ ಸುಖ ಕೊಟ್ಟವ್ರು ಅದಾರೇನು ಪ್ರಪಂಚದೊಳಗೆ? ನಮ್ಮ ಅವ್ವ ಅಪ್ಪ ದೇವ್ರಂತ ಪೂಜೆ ಮಾಡಿದವ್ರು ಅದಾರೇನು ನಿಮ್ಮ ಮಕ್ಕಳು? ರಾಮನಂತ ಮಕ್ಕಳು ಯಾರಿಗಾರ ಸಿಕ್ಕಾರೇನ್ರಿ? ಕೃಷ್ಣನಂತ ಮಕ್ಕಳು ಯಾರಿಗಾರ ಸಿಕ್ಕಾರೇನು ಇವತ್ತಿನ ಪ್ರಪಂಚದೊಳಗೆ? ಆದರೂ ಕೂಡ ಮಕ್ಕಳ ಮೋಹ ಎಷ್ಟು ಕೆಟ್ಟದಲ್ಲ, ಹೋಗುವಲ್ತದು, ಭಾಳ ಬೆರಿಕೆದು. ಅದಕ್ಕೆ ಅವ್ರಂತರ ಭಾಳ ಚಿಂತೆ ಮಾಡ್ತಾವಂತ ತಂದೆ ತಾಯಿ ಮಕ್ಕಳ ಸಲುವಾಗಿ. ಪರಂತು ಪುತ್ರೇಶಣಕ್ಕೆ ಸಾತ್ ಅಪನೆ ವಾಸನಾ ಹೇ ಬಿ ಆತಿ ಹೈ. ನೋಡ್ರಿ, ಮಕ್ಕಳು ಬೇಕು ಬೇಕು ಅಂತಕ್ಕಂಥ ಅಪೇಕ್ಷೆಯೊಳಗ ವಾಸನೆಯನ್ನು ನೀನು ಹೆಚ್ಚು ಮಾಡ್ಕೊಳಕತ್ತಿದಿ. पुत्रेषण भी पीछे वित्तेषण और वित्तेषण से पीछे लोकेशण जागती है. ನೋಡ್ರಿ, ಪುತ್ರೇಷಣ ಬೇಕು, ಮೊದಲು ಮಗ ಬೇಕಂದ, ಮಗ ಹುಟ್ಟಿದ, ಮಗನ ಸಲುವಾಗಿ ರೊಕ್ಕ ಬೇಕಂದ, ವಿತ್ತೇಷಣ ದುಡ್ಡು ಗಳಿಸ ಇಚ್ಛೆ ಆಯಿತು. ದುಡ್ಡು ಗಳಿಸ್ತಾ ಜಗತ್ತು ನನಗೆ ಹೌದನ್ಲಿ ಅಂತ, ಲೋಕದವರು ಜನರು ನನಗೆ ಹೌದನ್ಲಿ ಅಂತ ಅದು ಒಂದು ಅಪೇಕ್ಷೆ ಇಟ್ಕೊಂಡು ಕುಂತ. ವಾಸನೆ ಏನಾಯಿತು? ಹೆಚ್ಚಕ್ಕೋತ ಹೋಯ್ತು. ಒಂದು ಪುತ್ರೇಷಣವನ್ನು ತಗೊಂಡು ಅದರಿಂದ ವಿತ್ತೇಷಣ ಲೋಕೇಶಣ ಅಂತಕ್ಕಂಥ ಈಶಣತ್ರಯಗಳಲ್ಲಿ ನೀನು ಸಿಕ್ಕೊಂಡು ಬಿದ್ದಿ ಅಂದ್ರ ಯಾವಾಗ ಪರಮಾತ್ಮನ ಭಜನೆ ಮಾಡ್ತೀಯಪ್ಪ? ಆತ್ಮದೇವನೇ ಉಸ್ ಮಹಾತ್ಮ ಸೇ ಕಹಾಕಿ ಮುಜೆ ಪುತ್ರದು ಅವ ಅಂತಾನ. ಇಷ್ಟೆಲ್ಲ ಹೇಳಕತ್ತಾರ. ಮಕ್ಕಳಿಂದ ಸುಖ ಇಲ್ಲ, ದೇವ್ರು ಏನು ಕೊಟ್ಟನದಾಗ ತೃಪ್ತಿ ಇರು, ಇಲ್ಲಂದ್ರೆ ನೀನು ಆರಾಮಾಗಿ ಇರಾಕ್ ಬರ್ತದಪ್ಪ, ನಿನ್ನ ಜೀವನ ಸುಖಿ ಆಗಲಿ ಅಂತ ಪರಮಾತ್ಮ ಮಕ್ಕಳು ಕೊಟ್ಟಿಲ್ಲೇನೋ, ಸಂತೋಷದಿಂದಿರು ಅಂತ ಎಷ್ಟೆಲ್ಲ ಹೇಳಿದ್ರು ಅವಂತಾನ. ನನಗೇನು ಮಾಡ್ತೇವೆ ಗೊತ್ತಿಲ್ಲ, ನನ್ನ ಮಕ್ಕಳು ಕೊಡು ಅಂತ. ಏನು ಮಾಡ್ತೀರಿ? ಕ್ಯೋಂಕಿ ಪುತ್ರ ಹಿ ಪಿತಾ ಕೋ ಸದ್ಗತಿ ದೇತಿ ಹೇ.
ಅವ ಅಂತಾನೆ, ಯಾಕ್ರಿ ಮಗ ಯಾಕೆ ಬೇಕು ನಿಮಗೆ? ಮಕ್ಕಳಿಂದ ಸದ್ಗತಿ ಆಗ್ತದ್ರಿ ಅಂತ. ನಾವು ಎಷ್ಟು ಮೂರ್ಖಂತೀರಿ ನೀವು. ಸದ್ಗತಿ ಮಕ್ಕಳಿಂದ ಸಿಗ್ತಿತ್ತಂದ್ರೆ ಎಲ್ಲರೂ ಮುಕ್ತರ ಆಗ್ಬೇಕಾಗಿತ್ತಲ್ಲ. ಆಗ್ತದೆ ನಂಗೆ ಪ್ರಪಂಚದೊಳಗ ಸದ್ಗತಿ ಸಿಗ್ತದಂತ ನಾವು ಅಂತೀವಿ. ಯಾಕ? ಅಪುತ್ರಸ್ಯ ಗತಿರ್ನಾಸ್ತಿ. ಹೌದಿಲ್ರಿ? ಅವ ಹೇಳ್ತಾನ, ಅಲ್ರಿ ಶಾಸ್ತ್ರ ಹೇಳ್ತದ, ನಾನು ಬ್ರಾಹ್ಮಣ ಇದ್ದೀನಿ, ಕಲ್ತೀನಿ, ನನಗೆ ಮಕ್ಕಳಿಂದನೇ ಸದ್ಗತಿ ಸಿಗೋದ್ರಿಂದ ನನಗೆ ಮಕ್ಕಳನ್ನ ಕೊಡು. ಅಪುತ್ರಸ್ಯ ಗತಿರ್ನಾಸ್ತಿ ವೇ ಮಹಾತ್ಮ ಆತ್ಮದೇವಕೋ ಸಮझाते है कि श्रुति भगवती एक स्थान पर कहती है कि ಪುತ್ರ ಸೇ ಮುಕ್ತಿ ನಹಿ ಮಿಲ್ತಿ. ನೀ ತಿಳ್ಕೊಂಡಂಗ ಮುಕ್ತಿ ಮಕ್ಕಳಿಂದ ಸಿಗಾಕ ಸಾಧ್ಯ ಇಲ್ಲ ಅಂತ ಶ್ರುತಿ ಭಗವತಿ ಮತ್ತೊಂದು ಕಡೆಯನ್ನು ಹೇಳ್ಕೊಂಡು ಬಂದಾಳಪ್ಪ. ವಂಶಕ್ಕೆ ರಕ್ಷಣೆ ಕೇಳಿಯೇ ಸತ್ಕರ್ಮ ಕರು. ವಂಶ ರಕ್ಷಣೆ ಮಾಡಲಿಕ್ಕೆ ನೀ ಏನು ಮಾಡು? ಸತ್ಕರ್ಮವನ್ನು ಮಾಡು. ಯದಿ ಪುತ್ರ ಹಿ ಸದ್ಗತಿ ದೇ ಸಕ್ತಾ ಹೋತೋ ಸಂಸಾರ ಮೇ ಪ್ರಾಯ ಸಬಿಕೆ ಪುತ್ರ ಹೋತೆ ಹೈ. ನೋಡ್ರಿ ಅವ್ರು ಹೇಳ್ತಾರ, ಮಕ್ಕಳಿಂದನೇ ನಿನಗೆ ಸದ್ಗತಿ ಅಂದ್ರೆ ಜಗತ್ತಿನೊಳಗೆ ಸಹಜ ಎಲ್ಲರಿಗೂ ಏನಿರ್ತಾವ? ಮಕ್ಕಳು ಹಡ್ದವ್ರು ಇದ್ದೇ ಇರ್ತಾರ. ಅತ ಉನ್ ಸಬಿಕೋ ಸದ್ಗತಿ ಮಿಲ್ನಿ ಚಾಯೆ. ಹಂಗಾದ್ರೆ ಎಲ್ಲರಿಗೂ ಸದ್ಗತಿ ಸಿಕ್ಕದೇನ್ರಿ? ಮಕ್ಕಳಿಂದನೇ ಸದ್ಗತಿ ಅಂದ್ರೆ ಎಲ್ಲರಿಗೂ ಸಿಗಬೇಕಾಗಿತ್ತಲ್ಲ, ಹಂಗೆ ಸಿಕ್ಕಿದ್ದು ನಮಗೆ ಕಂಡಿಲ್ಲ ಅಂತಾರ ಅವರು. ಪಿತಾಕೋ ಐಸಿ ಆಶಾ ಕಬಿ ನಹಿ ರಕ್ನಿ ಚಾಯೆ. ಯಾವುದೇ ತಂದೆ ತಾಯಿಗಳು ಈ ಆಶೆಯನ್ನು ನೀವು ಇಟ್ಕೊಳಕ್ ಹೋಗಬೇಡ್ರಿ. ಏನು? ಮೇರಾ ಪುತ್ರ ಶ್ರಾದ್ದ ಕರೆಗಾ ತೋ ಮೇರೆ ಸದ್ಗತಿ ಹೋ ಜಾಯೇಗಿ. ನೀವು ಹಿಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮಕ್ಕಳು ನಮ್ಮ ಶ್ರಾದ್ದ ಮಾಡಿದ್ರು, ನಾವು ಸತ್ತ ಬಳಿಕ ಶ್ರಾದ್ದ ಮಾಡಿದ್ರಂದ್ರೆ ನಮಗೆ ಸದ್ಗತಿ ಆಗತ್ತದ ಅಂತಕ್ಕಂಥ ಭಾವ ಏನದಲ್ಲ, ಇದನ್ನು ಯಾರು ನೀವು ತಿಳ್ಕೊಳಕ್ ಹೋಗ್ಬೇಡ್ರಿ. ಶ್ರಾದ್ದ ಕರ್ನೆ ಸೇ ವಹ ಜೀವ ಅಚ್ಚಿ ಯೋನಿ ಮೇ ತೋ ಆ ಜಾತ ಹೈ. ಆದ್ರೆ ಯಾಕೆ ಶ್ರಾದ್ದ ಮಾಡ್ಬೇಕ್ರಿ ಅಂದ್ರೆ ಒಳ್ಳೆ ಜನ್ಮಕ್ಕೆ ಅವ ಬರಲಿ ಅಂತ ತಿಳ್ಕೊಂಡು ಶ್ರಾದ್ದ ಮಾಡಬೇಕು. ಪರಂತು ಐಸಾ ಮತ್ ಸಮझकी ವಹ ಜನ್ಮ ಮೃತ್ಯುಕ್ಕೆ ಫೇರಿ ಸೆ ಚೂಟ್ ಹಿ ಜಾಯೇಗಾ. ಹಿಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತು ನೀವು ಎಲ್ಲರ ಮಕ್ಕಳ ಶ್ರಾದ್ದ ಮಾಡಿದ್ರಂದ್ರೆ ನಾವು ಜನ್ಮ ಮರಣ ಮೃತ್ಯುವಿನಿಂದ ಮುಕ್ತರಾಗತ್ತೀವಿ, ನಾವು ಮುಕ್ತಿ ಪಡ್ಕೋತೀವಿ, ಸದ್ಗತಿ ಪಡ್ಕೋತೀವಿ ಅಂತ ಹಿಂಗೆ ತಿಳ್ಕೊಬೇಡ್ರಿ. ಮಕ್ಕಳು ಏನಾದರೂ ಶ್ರಾದ್ದ ಕರ್ಮಗಳನ್ನು ಮಾಡಿದ್ರಂದ್ರೆ ಒಳ್ಳೆ ಜನ್ಮಗಳು ಸಿಕ್ಕಿರಬೇಕೇ ಹೊರತು ಮುಕ್ತಿ ಮಾತ್ರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಶ್ರಾದ್ದ ಅವ್ರ ಪಿಂಡದಾನ ಮುಕ್ತಿ ನೈ ದಿಲಾಸಕ್ತಿ. ಅದಕ್ಕೆ ಅವರು ಶ್ರಾದ್ದ ಮತ್ತು ಪಿಂಡದಾನ ಅಂತ ಮಾಡ್ತಾರಲ್ಲ, ಪಿಂಡದಾನ ಮಾಡ್ತಿರ್ತಾರ, ಪ್ರತಿ ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡ್ತಾರ. ಇವೆಲ್ಲವುಗಳನ್ನು ಮಾಡೋದ್ರಿಂದ ಮುಕ್ತಿ ಸಿಗುತ್ತದೇನ್ರಿ ಅಂದ್ರೆ ಮುಕ್ತಿ ಅಂತಕ್ಕಂಥದ್ದು ಸಿಗಂಗಿಲ್ಲ. ಶ್ರಾದ್ದ ಕರ್ಮ ಧರ್ಮ ಹೈ. ಶ್ರಾದ್ದ ಅಂತಕ್ಕಂಥ ಏನು ಕರ್ಮದಲ್ಲ ಅದು ಧರ್ಮ ಅದ. ಶ್ರಾದ್ದ ಕರ್ನೆ ಸೇ ನರಕ ಸೇತೋ ಚುಟಕಾರ ಮಿಲ್ತಾ ಹೈ. ಶ್ರಾದ್ದ ಮಾಡೋದ್ರಿಂದ ಅವನಿಗೆ ನರಕಕ್ಕೆ ಹೋಗ್ತಕ್ಕಂಥ ಮನುಷ್ಯನಿಗೆ ಮುಕ್ತಿ ಅಂತಕ್ಕಂಥ ಸಿಗುತ್ತದೆ. ನರಕಕ್ಕೆ ಹೋಗೋದು ತಪ್ಪುತ್ತದೆ ಅವನಿಗೆ. ಪರಂತು ಕೇವಲ ಶ್ರಾದ್ದ ಕರ್ನೇಶೆ ಮುಕ್ತಿ ನೈ ಮಿಲ್ತಿ. ಶ್ರಾದ್ದ ಮಾಡೋದ್ರಿಂದನೇ ಮುಕ್ತಿ ಅಂತ ನೀನು ತಿಳ್ಕೊಳಕ್ ಹೋಗಬೇಡ. ಶ್ರಾದ್ದ ಕರ್ನೇಕಿ ಮನಾಹಿ ನಹಿ ಕರ್ತೆ. ಶ್ರಾದ್ದ ಕರ್ನೆ से ಪಿತೃಗಣ ಪ್ರಸನ್ನ ಹೋತೆ ಹೈ ಅವ್ರ ಆಶೀರ್ವಾದ ದೇತೆ ಹೈ. ಶ್ರಾದ್ದ ಮಾಡೋದ್ರಿಂದ ಪಿತೃಗಣಗಳೇನಿರ್ತಾವಲ್ಲ ಅವು ಎಲ್ಲವೂ ಏನಾಗುತ್ತವು? ತೃಪ್ತಿ ಆಗುತ್ತವು, ಅವ್ರ ಆಶೀರ್ವಾದ ನಿನಗೆ ಸಿಗುತ್ತದ. ಅದಕ್ಕಾಗಿ ನೀನು ಶ್ರಾದ್ದವನ್ನು ಮಾಡಬೇಕು. ಅದಕ್ಕೆ ಶ್ರಾದ್ದ ಮಾಡೋದ್ರಿಂದ ಪಿಂಡದಾನ ಮಾಡೋದ್ರಿಂದ ಮುಕ್ತಿ ಅಂತಕ್ಕಂಥದ್ದು ನಿನಗೆ ಸಿಗುತ್ತದಂತ ನಂಬಬೇಡ. ವಾಸ್ತವಿಕವಾಗಿರ್ತಕ್ಕಂಥ ಪಿಂಡದಾನ ಎದಕ್ಕೆ ಅನ್ಬೇಕ್ರಿ ಅದನ್ನು ಹೇಳ್ತಾರೆ ನೋಡ್ರಿ. ಪಿಂಡದಾನಕ ಸಹಿ ಅರ್ಥ ಕೋಯಿ ಸಮಜ್ತಾ ನಹಿ ಹೈ. ಪಿಂಡದಾನ ಅಂತ ಮಾಡ್ತಾರಲ್ಲ, ಆ ಪಿಂಡದಾನದ ಪಕ್ಕ ಏನದಪ್ಪ ಅದರದ್ದು ಲಕ್ಷ್ಯಾರ್ಥ ಅದನ್ನು ಯಾರು ತಿಳ್ಕೊಂಡಿಲ್ಲ ನಾವು. ಇಸ್ ಶರೀರಕ್ಕೂ ಪಿಂಡ ಕತೆ ಹೈ. ಈ ಶರೀರಕ್ಕೆ ಏನಂತ ಕರಿತೀವಿ ನಾವು? ಪಿಂಡ. ಇದು ಪಿಂಡ ಹೊರಗಿಂದ ಬ್ರಹ್ಮಾಂಡ, ಹೌದಿಲ್ರಿ? ಇದು ಪಿಂಡ ಅಂತ ಕರಿತಾರೆ ಶರೀರಕ್ಕೆ. ಇಸ್ ಪರಮಾತ್ಮಕೋ ಅರ್ಪಣ ಕರ್ನಾ ಹಿ ಪಿಂಡದಾನ ಹೈ. ನೋಡ್ರಿ ಅರ್ಥ ಮಾಡಿದ್ರು ಅವ್ರು ಏನಂತ. ಈ ಪಿಂಡ ಅಂದ್ರೆ ಶರೀರ, ಈ ಶರೀರವನ್ನು ಪರಮಾತ್ಮನಿಗೆ ಅರ್ಪಣ ಮಾಡುವುದೇ ಪಿಂಡದಾನ. ನಾವೇನು ಮಾಡ್ತೀವಿ? ಎಲ್ಲರ ಒಂದಿಟ್ಟು ಹೋಗಿ ತೀರ್ಥಸ್ಥಾನದಾಗ ಕುಂತು ಏನೋ ಕೊಡ್ತಾರ, ಅವನ್ನ ಪೂಜಾ ಮಾಡಿ ನದಿಗೆ ಬಿಟ್ರು ಅಂದ್ರೆ ಪಿಂಡದಾನ ಆಯಿತು ಅಂತ ಮಾಡ್ತಿರ್ತಾರೆ. ಅದು ನಿಜವಾದ ಪಿಂಡದಾನ ಅಲ್ಲ. ಈ ಶರೀರವನ್ನು ಭಗವಂತನಿಗೆ ಅರ್ಪಣ ಮಾಡಿದೆ ಅಂದ್ರೆ ಇದು ನಿಜವಾಗಿರ್ತಕ್ಕಂಥ ಪಿಂಡದಾನ. ನಾವೆಲ್ಲರೂ ಮಾಡಬೇಕಾ. ಯಹಿ ನಿಶ್ಚಿತ ಕರ್ನಾ ಹೈ ಕಿ ಮುಜೆ ಅಪನಾ ಜೀವನ್ ಈಶ್ವರ ಕೋ ಅರ್ಪಣ ಕರ್ನಾ ಹೈ. ನಿಶ್ಚಯ ಮಾಡ್ಕೋ, ನನ್ನ ಜೀವನವನ್ನು ನಾನು ಭಗವಂತನಿಗಾಗಿ ಅರ್ಪಣ ಮಾಡಲೇಬೇಕಾಗ್ತದ. ಅವ್ರ ಇಸಿ ಪ್ರಕಾರ ಜೀವನ್
जीवन जो ईश्वर को अर्पण करे उसी का जीवन सार्थक है. ಆ ಯಾವನು ಪರಮಾತ್ಮನಿಗೆ ತನ್ನ ಜೀವನ ಸಮರ್ಪಣ ಮಾಡಿಕೊಂಡ ಅವನ ಜೀವನನೇ ಸಾರ್ಥಕ ಆಗ್ತದ. ಋಷಿ ಅವರು ಉಶಿಕ ಪಿಂಡದಾನ ಸಚ್ಚ ಹೈ, ಇದುವೇನು ನಿಜವಾಗಿರ್ತಕ್ಕಂಥ ಪಿಂಡದಾನ ಅಂತ ಕರಿತೀವಿ. ಅನ್ಯಥಾ ಯದಿ ಕೇವಲ आटे के पिंडदान से ही मुक्ति मिल जाती तो ऋषि मुनि ध्यान योग तप आदि साधनों का निर्देश करते ही क्यों. ಅವ್ರಂತಾರೆ ಹೌದಪ್ಪ, ಬರೀ ನೀವು ಹೋಗಿ ಪಿಂಡದಾನ ಮಾಡಿದರೆ ಮುಕ್ತಿ ಸಿಗ್ತಿತ್ತು ಅಂದ್ರೆ ಮಹಾತ್ಮರು ಇವೆಲ್ಲ ಸತ್ಕರ್ಮಗಳನ್ನು ಹೇಳ ಋಷಿಮುನಿಗಳು. ನೀ ಇದನ್ನು ಮಾಡ್ಬೇಕು ನೋಡಪ್ಪ, ಧ್ಯಾನ ಮಾಡು, ಯೋಗ ಮಾಡು, ತಪಸ್ಸನ್ನು ಮಾಡು, ಇವೆಲ್ಲ ಸಾಧನೆಗಳ ದ್ವಾರ ನೀ ಮುಕ್ತಿ ಪಡ್ಕೋತಿ ಅಂತ ಹೇಳ್ಯಾರ. ಮತ್ತು ಬರೀ ನೀವು ಹೋಗಿ ಅನ್ನವನ್ನು ಒಯ್ದು ಪಿಂಡದಾನ ಮಾಡಿದೆ ಅಂದ್ರೆ ಮುಕ್ತಿ ಸಿಗ್ತಿತ್ತಂದ್ರೆ ಇವೆಲ್ಲ ಸಾಧನೆ ಯಾಕೆ ಹೇಳಿದ್ರು ಅವರು ಅಂದ್ರೆ ನಿಜವಾಗಿರ್ತಕ್ಕಂಥ ಪಿಂಡದಾನ ಅದು ಅಲ್ಲ. ಅದಕ್ಕೆ ಜೀವನ್ ಮೃತ್ಯುಕ್ಕೆ त्रास से छूटता है केवल सत्कर्म और वह सत्कर्म भी अपना ही किया हुआ स्वयं ही अपने आत्मा का उद्धार करना है. ನೋಡ್ರಿ, ಅದಕ್ಕೆ ಈ ಜೀವನ ಮತ್ತು ಮೃತ್ಯುವನ್ನು ಯಾವಾಗ ಈ ತ್ರಾಸ ಯಾವಾಗ ಬಿಡ್ತದ ಅಂತ ಕೇಳಿದ್ರೆ ನೀ ಸತ್ಕರ್ಮವನ್ನು ಮಾಡಿದಾಗ, ಸತ್ಕರ್ಮ ನೀ ಸ್ವತಃ ಅದನ್ನು ನೀನೇ ಮಾಡಬೇಕಾಗ್ತದ. ಅವಾಗ ಆತ್ಮಂದೇನಾಗ್ತದ, ಉದ್ಧಾರ ಆಗ್ತದ. ಜೀವ ಸ್ವಯಂ ಹಿ ಅಪನ ಉದ್ಧಾರ ಕರ್ ಸಕ್ತಾ ಹೈ. ಜೀವ ಏನು ಮಾಡ್ತಾನ, ಸ್ವತಃ ತನ್ನ ಉದ್ಧಾರವನ್ನು ತಾನೇ ಮಾಡ್ಕೋಬೇಕೇ ವಿನಃ ಯಾರಿಂದರ ಉದ್ಧಾರ ಆಗ್ತದ ಅಂತಕ್ಕಂಥದ್ದನ್ನು ನಿನ್ನ ಮನಸ್ಸಿನೊಳಗೆ ಇಟ್ಕೋಬೇಡ. ಈಗ ಆತ್ಮದೇವ ಏನು ಮನುಷ್ಯನಾಗ ಇಟ್ಕೊಂಡ ನಾವ, ನನ್ನ ಮಕ್ಕಳಿಂದನೇ ನಾನು ಉದ್ಧಾರ ಅಂತ ತಿಳ್ಕೊಂಡ. ನಾವು ಏನಂತಂದ್ರೆ ಅವ ನನ್ನ ಮಗ ಇದ್ರಂದ್ರೆ ನನಗೆ ಸದ್ಗತಿ ತಂದು ಕೊಡ್ತಾನೆ, ಅದಕ್ಕಾಗಿ ನೀವು ನನಗೆ ಮಗನ ಕೊಡಬೇಕು ಅಂತ ಹೇಳ್ತಾರಲ್ಲ. ಯಾರನ್ನೂ ಉದ್ಧಾರ ಮಾಡಂಗಿಲ್ಲ, ತಿಳಿತಿಲ್ರಿ. ಅದಕ್ಕೆ ಉದ್ಧರೇದ ಆತ್ಮಾನಂ ಅವಸಾದ ಏತ್. ಭಗವಂತ ಭಗವದ್ಗೀತೆಯೊಳಗೆ ಹೇಳಿದ, ನಿನ್ನ ಉದ್ಧಾರವನ್ನು ನೀನೇ ಮಾಡ್ಕೋಬೇಕೇ ವಿನಾ ಮತ್ಯಾರು ಕೂಡ ನಿನ್ನನ್ನು ಉದ್ಧಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿಂದ ನನ್ನ ಉದ್ಧಾರ ಅಂತಕ್ಕಂಥದ್ದನ್ನು ತಲೆಯಾಗಿಂದು ತೆಗೆದು ಬಿಡಪ್ಪ. ಪ್ರಪಂಚದೊಳಗೆ ಮಕ್ಕಳಿಂದ ಸುಖವನ್ನು ಅನುಭವಿಸಿದವರು ಯಾರ ನೀನು ನೋಡಿದೇನು? ಯಾರಿಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸುತನ ಸೊಗಸು ಮಿಗಿಲೆನ್ನದೇ ಮತಿವಂತರರಿದು ಮೋಹವನ್ನು ಉಳಿದಿರುವುದು ಅಂದ್ರೆ ನಿಜಗೊಂಡ್ರು. ಸುತನಿಂದ ನನಗೆ ಸುಖ ಅಂತಕ್ಕಂಥದ್ದನ್ನು ನೀ ಮರ್ತು ಬಿಡು ಅಂತಾರವರು. ಅದೇ ಶ್ರೇಷ್ಠ. ಸುತನ ಸೊಗಸು ಮಿಗಿಲೆನ್ನದೇ, ಮಕ್ಕಳಿಂದನೇ ನನಗೆ ಸುಖ ಅನ್ನುವುದನ್ನು ನೀನು ತಿಳ್ಕೊಂಡಿದ್ದೆ ಅಂದ್ರೆ ಬುದ್ಧಿವಂತರಾಗಿರ್ತಕ್ಕಂಥವರು ಅದನ್ನೇನು ಮಾಡಬೇಕು, ಮೋಹವನ್ನು ಉಳಿದಿದ್ದು ಬಿಡು ಅಂದ್ರೆ ಅವರು. ಮೋಹ ಬಿಟ್ಟು ಬಿಡು ಅದನ್ನು. ಪ್ರಪಂಚದೊಳಗೆ ನೋಡ್ತೀವಿ ನಾವು, ಮೊದಲು ಮಕ್ಕಳಾಗಿಲ್ಲ ಅಂತ ಚಿಂತೆ, ಹೌದಿಲ್ರಿ? ಮಕ್ಕಳಾಗಿಲ್ಲ ಅಂತ 106 ಕಡೆ ತಿರುಗಿ ಮಕ್ಕಳ ಚಿಂತೆ ಮಾಡಿದೆ. ಅದು ಗರ್ಭವಾಗಲದು ಕೆಡದಿರಲೆಂಬ ಕಡು ಚಿಂತೆ. ನೋಡ್ರಿ, ನಿಜಗೊಂಡ್ರು ಬರೋದು ಒಂದು ಪದ್ಯನೇ ಬರೋದು. ಅದ್ರ ತುಂಬ ಮಕ್ಕಳಿಂದ ಏನು ದುಃಖ ಅದ ಅನ್ನುವುದನ್ನು ಒಂದು ಪದ್ಯನೇ ಬರೆದ್ರು ಅವರು. ಏನಪ್ಪ, ಮಕ್ಕಳಾಗಿಲ್ಲ ಅಂದು ಆಮೇಲೆ ಏನೋ ಅಕಸ್ಮಾತ್ ಗರ್ಭ ನಿಂತು ಅದು ಎಲ್ಲರ ಕೆಟ್ಟು ಹೋಗ್ತದೋ ಏನೋ, ಹೌದಿಲ್ರಿ? ಒಂದ್ಸರಿ ಹಾಕಿರ್ತಾವೆ 6 ತಿಂಗಳದಾಗ 7 ತಿಂಗಳದಾಗ ಹಿಂಗೆ ಆಗ್ತಾವ ಅಂತ ಹೇಳ್ತಿರ್ತಾರಲ್ಲ, ಅದು ಆಗುತ್ತದೇನೋ ಅಂತ ಅದು ಒಂದು ಚಿಂತೆ. ಮತ್ತು ಆಯ್ತಪ್ಪ ಎಲ್ಲ ಚಂದ ಬೆಳೀತು, ಆಯ್ತು 9 ತಿಂಗಳು ಹುಟ್ಟಿತ್ತು, ಏನಾಗ್ತದ? ಗೃಹ ರೋಗದ ಉಪತಿ ಒದಗುವ ಚಿಂತೆ. ನೋಡ್ರಿ, ಪರೆಯುವ ಚಿಂತೆ ಪಿರಿದು ಎಷ್ಟು ಚಿಂತೆ ಅದ ಮಕ್ಕಳದು. ಒಳ ಗರ್ಭದೊಳಗೆ ಮೂಡಿತಂದ್ರೆ ಹೊರಗೆ ಬರತನ ಚಿಂತೆ ಅದು ಒಂದು. ಹೊರಗೆ ಬಂದ ಬಳಿಕ ಮತ್ತೆ ಅದಕ್ಕೆ ಏನಾರ ಗ್ರಹ ಅದು ಇದು ಕಾಡ್ತವೇನೋ ಅಂತ ಮಾಡ್ತಿರ್ತೀರಲ್ಲ, ಅದು ಒಂದು ಚಿಂತೆ, ದೊಡ್ಡ ಚಿಂತೆ ಅದು ಮತ್ತೆ, ಹೌದಿಲ್ರಿ? ಮತ್ತೆ ಅದನ್ನು ಬೆಳೆಸ್ಬೇಕಲ್ಲ, ಏನಾಗ್ತದೋ ಯಾವ ಟೈಮ್ದಾಗ ಏನಾಗ್ತದ ಅಂತ ಅದು ಕೂಸಿ ಕಣ್ಣಿಟ್ಟು ಹಗಲು ರಾತ್ರಿ ತಂದೆ ತಾಯಿ ಇಟೆಲ್ಲ ಜೋಪಾನ ಮಾಡಿದ್ರು. ದೊಡ್ಡದಾಕೋತ ಬಂತು, ಅವಾಗ ಬಾಲಕ ಆದಂಥ ದುರುಳತನ ಚಿಂತೆ, ಯೌವನದಲ್ಲಿ ಕಾಮದ ಅದರೊಳಗೆ ಏನು ಹಾಳಾಗ್ತಾನಂತ ಅದು ಒಂದು ಚಿಂತೆ. ಎಷ್ಟು ಚಿಂತೆದವ್ರಿ ಮಕ್ಕಳದು ಹೇಳ್ತಾರೆ ಅವರು ಮಹಾತ್ಮರು. ಲೀಸ್ಟ್ ಬರೆದಿಟ್ಟಾರ ನಮಗೆ. ಯಾರು ಪ್ರಪಂಚದೊಳಗೆ ಮಕ್ಕಳಿಂದ ನಿಶ್ಚಿಂತವಾಗಿ ನಾ ಇದ್ದೀನಿ ಅಂತ ಹೇಳೋರು ಸಿಗಕ್ಕೆ ಸಾಧ್ಯನೇ ಇಲ್ಲಪ್ಪ. ನೀ ಶಾಣೆ ಮನುಷ್ಯ ಬುದ್ಧಿವಂತ ಇದ್ದೆ ಅಂದ್ರೆ ಆ ಪುತ್ರ ಮೋಹವನ್ನು ಬಿಟ್ಟಿದ್ದು ಬಿಡು ಅಂದ್ರೆ ಅವ್ರು ಆಗುತ್ತದೆ. ನಿಮಗೆ ನಾವು ಹೇಳಿದ್ರು ಏನು ಹೇಳ್ತೀರಿ ಅಂತೀರಿ ನೀವು. ಅದ್ರ ಸಲುವಾಗಿ ತಪಸ್ಸು ಮಾಡಿರಿ. ಆ ಮಕ್ಕಳು ಅಂತ ಹಗಲು ರಾತ್ರಿ ಜಪ ಮಾಡಿ ಈಗ ಅದ್ರ ಮೋಹ ಬಿಟ್ಟು ಬಿಡು ಅಂತಾರಲ್ಲ, ಹೆಂಗೆ ಅಸಾಧ್ಯ ಅದು ನಿಮಗೆ, ಹೌದಿಲ್ರಿ? ಎಷ್ಟು ದುಃಖ ಕೊಡಲಿ, ಬಡ್ದಾವ್ ಮ್ಯಾಲೆ ಎಷ್ಟು ಬಿದ್ದರೂ ಮತ್ತೆ ಮಗನೇ ಅಂತವ್. ಎಷ್ಟು ಕಳ್ಳದಲ್ರಿ, ಲಾಚಿಗಿಲ್ಲ ಇದಕ್ಕಂತ ಮತ್ತೆ
ಅವು ಎಂದ ಅವು ಅನ್ವಲ್ಲ, ಅಪ್ಪಗಪ್ಪ ಅನ್ವಲ್ಲ, ಎಲ್ಲೋ ಇರ್ತಾವ ಅವು. ಒಂದು ದಿನ ಯೋಗಕ್ಷೇಮ ಕೇಳಲಿಲ್ಲ, ತ್ರಾಸ ಆಯ್ತಲ್ಲ ನಮ್ಮವ್ವ ಅಪ್ಪಗಂತ ಓಡಿ ಬರಲಿಲ್ಲ, ದವಾಖಾನಿಗೆ ತೋರಿಸ್ಲಿಲ್ಲ. ಮತ್ತು ಮಕ್ಕಳು ಅಂತ ಮೋಹ ಇಟ್ಕೊಂಡಿರಲ್ಲ. ಶಾಸ್ತ್ರ ಹೇಳ್ತದೆ ನಿಮಗೆ ಪ್ರೀತಿ ಮಾಡಕ್ಕೆ ಬೇಡ ಅಂದಿಲ್ಲ, ಅತಿಯಾಗಿ ನಂಬಬೇಡ್ರಿ ಅಂತ. ಅತಿಯಾಗಿ ನಂಬೋ ವಸ್ತು ಒಂದೇ ಪರಮಾತ್ಮ. ತಿಳಿತಿಲ್ರಿ, ನಿಮ್ಮ ಸುಖದೊಳಗೆ ದುಃಖದೊಳಗೆ ಎಲ್ಲ ಸಮಯದೊಳಗೆ ನಿಮ್ಮ ಜೊತೆಗೆ ಸದಾ ಇರ್ತಕ್ಕಂಥ ಯಾವುದಾದ್ರೂ ದೈವ ಇದ್ರೆ ಅದು ಭಗವಂತನೇ ಇರ್ತಾನೆ ಹೊರತು ಮಕ್ಕಳು ಯಾರು ನಿಮ್ಮವರಾಗಂಗಿಲ್ಲ. ಆರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಯಾಕೆ ಕೇಳಿದ್ರು ಮಹಾತ್ಮರು ಅನುಭವದ ಮಾತುಗಳದವು. ಸುಮ್ಮನೆ ಏನೋ ಹೇಳ್ಯಾರ ಬಿಡಪ್ಪ ಶಾಸ್ತ್ರ ಕಲ್ತಂತ ಹಿಂಗಲ್ಲ, ತಮ್ಮ ಜೀವನದೊಳಗೆ ಅನುಭವಕ್ಕೆ ಬಂದಿರತಕ್ಕಂಥ ಮಾತುಗಳನ್ನು ಹೇಳ್ತಾರ ಮಹಾತ್ಮರು. ನಾವು ಅವ್ರದಾರ ಇವ್ರದಾರ ಅಂತ ಮಕ್ಕಳ ಮೇಲೆ ಭರವಸೆ ಇಟ್ಕೊಂಡು ಕುಂದಿರ್ತೀವಲ್ಲ, ಯಾವತ್ತು ಯಾರ ಮ್ಯಾಗೂ ಭರವಸೆ ಇಡಬೇಡ, ದೇವ್ರ ಮ್ಯಾಗ ಭರವಸೆ ಇಡ. ತಿಳಿತಿಲ್ರಿ, ನಿಶ್ಚಿಂತಿರ್ತೈತಿ ಮನುಷ್ಯ. ನೋಡ್ರಿ, ನೀವು ಮಕ್ಕಳ ಮ್ಯಾಗ ಭರವಸೆ ಇಟ್ಕೊಂಡು ಕುಂತೀರಿ, ಬೆಳೆಸಿದ್ರಿ, ಅವು ತ್ರಾಸು ಕೊಡಕತ್ತೀವಿ ಅಂದ್ರೆ ಹೆಂಗೆ ಅಕ್ಕವು? ಸುಮ್ಮನೆ ಹುಟ್ಟಿದ್ದಿಲ್ಲ ಅಂದ್ರೆ ಭಾಳ ಚಂದಿತ್ತಪ್ಪ, ಸುಮ್ಮನೆ ಹಡ್ದಿ ನೋಡ್ರಿ ಮಗನ್ನ ಅಂತೀರೇ ಇಲ್ಲ ನೀವು. ಹೆಜ್ಜೆಜ್ಜಿಗೂ ಆ ಕಷ್ಟವನ್ನು ತಂದೆ ತಾಯಿ ಅನುಭವಿಸ್ತಾರಲ್ಲ. ನೋಡ್ತೀವಿ ನಾವು ಇತಿಹಾಸ ಪುಟಗಳಲ್ಲಿ ಮನೆಗೂ ಇಂಥ ಕಾರ್ಯಗಳು ನಡೆದವಂದ್ರೆ ಆ ಮಕ್ಕಳ ಮ್ಯಾಗ ಯಾಕೆ ಅತಿಯಾಗಿರ್ತಕ್ಕಂಥ ಮೋಹ. ಮಾತು ಕೇಳಿದ್ರು ಚಲೋ, ಒಲ್ಲೆ ಬಿಟ್ಟು ಬಿಡ್ರಿ, ಆ ಕಡೆ ಹೋಗ್ಲಿ. ನಾವು ಭರವಸೆ ಇಡೋದು ಭಗವಂತನಿಗೆ. ಅಪ್ಪ ಹುಟ್ಟಿಸಿದಿ ಅಂದ ಬಳಿಕ ನನ್ನನ್ನು ರಕ್ಷಣೆ ಮಾಡುವ ಭಾರ ನಿಂದು. ಇಷ್ಟು ಮಾತ್ರ ಭಗವಂತನಿಗೆ ಅರ್ಪಣಾ ಬುದ್ಧಿಯಿಂದ ನಂಬ್ರಿ ಅಂತವು. ಪ್ರಪಂಚ ವಿಷಯಗಳನ್ನು ನಂಬಬೇಡ್ರಿ. ನಿಮ್ಮ ಕರ್ತವ್ಯದ ಮಕ್ಕಳು ಬೆಳೆಸೋದು, ಮಕ್ಕಳು ಹಡಿಯೋದು. ಯಾಕಂದ್ರೆ ನೀವು ತಂದೆ ಋಣ ತೀರಿಸ್ಬೇಕಾದ್ರೆ ಮಕ್ಕಳಿಗೆ ಜನ್ಮ ಕೊಡಬೇಕಾ, ಹೌದಿಲ್ರಿ? ತಂದೆ ತಾಯಿ ಋಣ ಹೆಂಗೆ ತೀರ್ತದಪ್ಪ? ತಂದೆ ಋಣ ಮಗ ತೀರಿಸ್ಕೋಬೇಕಾಗಿತ್ತಂದ್ರೆ ಅವ ಹೆಂಗೆ ನಿನಗೆ ಜನ್ಮ ಕೊಟ್ಟ, ಹಂಗೆ ನೀನು ಒಂದು ಮಗನಿಗೆ ಜನ್ಮ ಕೊಡ್ಬೇಕು. ಇಷ್ಟೇ, ಋಣ ತೀರ್ತು. ಮತ್ತು ಅದೇ ಮಗನಿಂದನೇ ನಾನು ಒಳ್ಳೇದಾಗಲಿ ಅದನ್ನ ಇಟ್ಕೊಳಕ್ಕೆ ಹೋಗ್ಬೇಡ. ತಿಳಿತ್ರಿ? ಏನು ಮಾಡು? ನಿರಂತರ ಪುಣ್ಯ ಮಾಡು, ಸತ್ಕರ್ಮಗಳನ್ನು ಮಾಡು, ಭಗವಂತನ ಧ್ಯಾನ ಪೂಜಾ ಮಾಡು. ಪರಮಾತ್ಮ ನಿನ್ನ ಕೈ ಹಿಡಿತಾನೆ. ನಿಮ್ಮ ಮಕ್ಕಳಕ್ಕಿಂತ ಪ್ರೇಮ ಮಾಡ್ತಾನ್ರಿ ಪರಮಾತ್ಮ. ಆ ತಾಕತ್ತು ಗುರುವಿನಲ್ಲಿ ಅದ. ಅದಕ್ಕಾಗಿಯೇ ಸದ್ಗುರುನಾಥನ ನಂಬು ಅಂತ ಯಾಕೆ ಹೇಳ್ತೀವಿ? ನಾವು ಎಷ್ಟು ನಂಬಬೇಕಂದ್ರೂ ನಮ್ಮ ಮೋಹ ಹೊರಗೆ ಹೊರಗೆ ಇಟ್ಕೊಂಡಿವಿ. ಸಂಬಂಧಗಳನ್ನು ಗಟ್ಟಿಯಾಗಿ ಬೆಳೆಸ್ಕೊಂಡಿವಲ್ಲ, ಅದನ್ನು ನಮಗೆ ಬಿಡಿಸ್ಕೊಳಕ್ಕೆ ಆಗವಲ್ತು. ಪರಿಸ್ಥಿತಿ ಪ್ರಸಂಗಗಳು ಬಂದಾಗ ಆ ಮಕ್ಕಳ ಮ್ಯಾಗ ವೈರಾಗ್ಯ ಬರಬೇಕಂತ. ಕೇಳಲೇ ಇಲ್ಲ ಮಾತು, ಹೇಳ್ಬೇಕು ಒಳ್ಳೆಯದು, ಕೇಳಿಲ್ಲ ಬಿಟ್ಟು ಬಿಡು. ನಿಂದ ಸಾಧನ ನೀ ಮಾಡ್ಕೊ. ಅವ್ರ ಸಲುವಾಗಿ ನಿಮ್ಮ ಜನ್ಮ ಯಾಕೆ ಹಾಳು ಮಾಡ್ಕೋಬೇಕು? ಹೌದಂತಿರಲ್ರಿ? ಮಕ್ಕಳ ಸಲುವಾಗಿ ಅರ್ಧ ಆಯುಷ್ಯ ಕಳೆದಿರಿ, ಇನ್ನೂ ಮಕ್ಕಳ ಸಲುವಾಗಿ ಅಂದ್ರೆ ಮುಂದೆ ನಿಮ್ಮ ಗತಿ ಹೆಂಗದ? ನಮ್ಮನ್ನು ವಯಸ್ಸಾದ ಕಾಲಕ್ಕೆ ಅನ್ನ ಯಾರು ಹಾಕ್ತಾರ ಚಿಂತೆ ಮಾಡಬೇಡ. ಹುಟ್ಟಿಸಿದ್ದೇವ್ರು ಹುಲ್ಲು ಮೇಯಿಸ್ತಾನೇನ್ರಿ? ಇಷ್ಟು ದಿನ ಬದುಕ್ಸಾನ. ತಾಯಿ ಗರ್ಭದೊಳಗೆ ಯಾರು ಅನ್ನ ಹಾಕಿದ್ರು ಅದಕ್ಕೆ? ಅವಾಗ ಬದುಕ್ಸಿಲ್ಲೇನು ಪರಮಾತ್ಮ? ಅವನಿಗೆ ಚಿಂತೆ ಇಲ್ಲೇನು? ಕಾ ಚಿಂತಾ ಮಮ ಜೀವನಿ ಯದಿಹರಿ ವಿಶ್ವಂಬರೋ ದೀಯತೆ ನೇಚ ಗರ್ಭೇಕ ಜೀವನಾಯ ಜನನಿ ಸ್ತನ್ಯಂ ಕಥಂ ವಿಸ್ತರೇತ್. ಮಹಾತ್ಮರು ಬಹಳ ಚಂದ ಬರೀತಾರಪ್ಪ. ಯಾಕೆ ಚಿಂತೆ ಮಾಡ್ತಿದ್ದಿ? ತಾಯಿ ಗರ್ಭದೊಳಗಿದ್ದಾಗ ಹಾಲು ಉಣಿಸಿರ್ತಕ್ಕಂಥ ಪರಮಾತ್ಮ ಹೊರಗೆ ಬಂದ ಬಳಿಕ ನಿನ್ನ ಸಲುವಂಗಿಲ್ಲೇನ್ರಿ? ನಾವಂತೀವಿ ನಾವು ಮಕ್ಕಳು ಜೋಪಾನ ಮಾಡ್ತಾರ, ಮಕ್ಕಳು ಮಣ್ಕೊಳ. ಯಾರು ನೋಡ್ಯಾರ ಮಣ್ಣರ ಕೊಡ್ಲಿ, ಇಲ್ಲಾಂದ್ರೆ ಎಲ್ಲರೂ ಒಯ್ದು ಒಗದಾರ ಬರಲಿ, ಹೌದಿಲ್ರಿ? ಯಾರ ಮ್ಯಾಗ ಭರವಸೆ ಬೇಡ. ನಿನ್ನ ಭರವಸೆ ನಿನ್ನ ಸದ್ಗುರುನಾಥನ ಮ್ಯಾಗ ಇರಲಿ. ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ಚಿಂತೆ ಮಾಡ್ತೇಪ್ಪ ಜೀವನದೊಳಗೆ? ಪರಮಾತ್ಮನ ಚಿಂತೆ ನೀ ಮಾಡಿದೆ ಅಂದ್ರೆ ನಿನ್ನ ಚಿಂತೆ ಅವ ಮಾಡ್ತಾನೆ. ಏನು ಮಾಡಿಲ್ರಿ ದೇವರು? ಎಲ್ಲ ಏನು ಅಂತೀರಿ ಅದು ಮಾಡ್ಯಾನ. ಪಾಂಡವರಿಗೆ ಕ್ಷಣಕ್ಕೆ ಪರಮಾತ್ಮ ಅವನಿಗೆ ರಕ್ಷಣೆ ಮಾಡಿದ್ನಿಲ್ಲ. ಕರೆದಾರೇನವ್ರು? ಅವನು ಕರೆದಿಲ್ಲ. ಅವರು ಸುಮ್ಮ ಚಿಂತನೆ ಮಾಡ್ಯಾರ ಅವರಷ್ಟೇ. ಹಗಲು ರಾತ್ರಿ ಕೃಷ್ಣ ಕೃಷ್ಣ ಅಂತಕ್ಕಂಥ ಜಪ ಅರ್ಜುನನ ರೋಮದೊಳಗೆ ಬೆರ್ತಿತ್ತಂಥದ್ದು. ರೋಮಗಳು ಸಹಿತ ಕೃಷ್ಣ ಅಂತಿದ್ದು ಅಂತ. ಹೆಂಗೆ ಮಾಡಿರ್ಬೇಕು ಸಾಧನೆ ತಿಳ್ಕೊರಿ ಅವರು. ನಾವು ಸಾಧನ ಮಾಡ್ತೀವಿ, ನಮ್ಮ ಪೂರ್ಣ ಸಾಧ್ಯಕ್ಕೆ ಒಯ್ಯಂಗ ಇಲ್ಲ. ನಮ್ಮ ಸಾಧನ ನಡಬರ್ಕ ಹೋಗಿಬಿಡ್ತಾವೆ. ಯಾಕೆ? ಪಕ್ಕ ನಂಬೋಲಿವು ನಾವು. ನಿರಂತರವಾಗಿರ್ತಕ್ಕಂಥ ಆ ನಿಷ್ಠ ನಮ್ಮೊಳಗಿತ್ತು. ರೋಮದೊಳಗೆ ಭಗವಂತ ತುಂಬಿದ್ದಂತ ಅರಗಿನ ಮನೆಯೊಳಗಿಂದ ರಕ್ಷಣೆ ಮಾಡಿ ಜೀವಂತ ತಂದನಿಲ್ರಿ. ದ್ರೌಪದಿ ಮಾನಭಂಗ ಮಾಡುವಾಗ ಕರ್ಕೊಂಡು ಬಂದ. ಯಾವಾಗ ಆ ಅರಣ್ಯದೊಳಗಿರ್ತಕ್ಕಂಥ ಪ್ರಸಂಗದೊಳಗೆ ದುರ್ವಾಸ ಮಹರ್ಷಿಗಳು ಶಾಪ ಕೊಡಲಿ, ನಾಶ ಆಗಲಿ ಅಂತ ಕಳಿಸಿಕೊಟ್ಟವು ಕೌರವರು. ಅಲ್ಲಿ ಕೂಡ ರಕ್ಷಣೆ ಮಾಡಿಲ್ಲ ಪರಮಾತ್ಮ.
ಹೋಗಿ ಅಕ್ಷಯಾಂಬರವನ್ನು ಕೊಟ್ಟ ಅಂತ ನಾವು ಕೇಳ್ತೀವಿ, ಅಲ್ಲಿ ಹೋಗಿ ಅವ್ರು ಹೊಟ್ಟೆ ತುಂಬಿಸಿದ ಅಂತ ಕೇಳ್ತೀವಿ, ಎಷ್ಟೆಲ್ಲ ಇತಿಹಾಸ ಕೇಳ್ತೀವಿ. ಅಷ್ಟೇ ಅಲ್ಲ, ಯಜ್ಞ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಬ್ರಾಹ್ಮಣರಿಗೆ ಉಣಿಸಿರ್ತಕ್ಕಂಥ ಎಲಿ ಪತ್ರಾವಳಿಗೆ ತೆಗೆ ಕೆಲಸ ಮಾಡಿದ ಪರಮಾತ್ಮ ಭಕ್ತನ ಮನೆಯಾಗ ಇನ್ನೇನು ಮಾಡ್ಬೇಕ್ರಿ? ಇದಕ್ಕಿಂತ ಹೆಚ್ಚಿಂದ ಏನು ಮಾಡಕ್ಕೆ ಬರ್ತದೆ ಹೇಳ್ರಿ? ನಿಮ್ಮ ಮಕ್ಕಳು ಮಾಡ್ಯಾವೇನು ಇಟ್ಟು ಕೆಲಸ ನಿಮ್ಮ ಸಲುವಾಗಿ? ಯಾರು ಮಾಡ್ತಾರೆ? ಪರಮಾತ್ಮ ಎಲ್ಲವನ್ನ ಮಾಡಿದ. ಭಕ್ತನ ಭಾವಕ್ಕೆ ಏನು ತಗೋಬಾರ್ದ ಅವತಾರಗಳನ್ನೆಲ್ಲ ತಗೊಂಡಲ್ಲ. ಪರಮಾತ್ಮ ಇಷ್ಟು ಸರಳದನ, ಅವನಂತ ಸರಳ ಪ್ರಪಂಚದೊಳಗೆ ಮತ್ಯಾರೂ ಇಲ್ಲ. ನಂಬಿಕೆಗೆ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಒಬ್ಬ ಸದ್ಗುರುನಾಥ, ಒಬ್ಬ ಪರಮಾತ್ಮ. ಅವನನ್ನು ನಂಬ್ರಿ ಅಂತ, ಯಾರನ್ನ ನಂಬಕ್ಕೆ ಹೋಗಬೇಡ್ರಿ. ಅದಕ್ಕೆ ಬಸವಣ್ಣ ಆರಿಗಾರು ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಪರಮಾತ್ಮ ಜಗದ ನಂಟ ಅದನವನು, ಅವನೊಬ್ಬನೇ ನಿಜವಾದ ಬಂಧು ಅದನಂತ ತಿಳ್ಕೊಂಡು ಆತ್ಮದೇವನಿಗೆ ಇಷ್ಟೆಲ್ಲ ಮಹಾತ್ಮರು ಅವನಿಗೆ ಉಪದೇಶ ಮಾಡಕತ್ತಾರ. ಇನ್ನೂ ಆದರೂ ಕೂಡ ಅವನು ಮೋಹ ಹೊರಗೆ ಹೋಗ್ವಲ್ತು ನೋಡ್ರಿ. ಏನಂತ ನಾವು ಸದ್ಗತಿ ಪಡ್ಕೋಬೇಕಾಗ್ಯದ ನನಗಂತ. ಸದ್ಗತಿ ಮಕ್ಕಳಿಂದ ಸಿಗುತ್ತದ? ಶುದ್ಧ ತಪ್ಪಪ್ಪ. ನಿನ್ನ ಸಾಧನದಿಂದನೇ ನೀ ಪಡ್ಕೋಬೇಕಾಗ್ತದೆ. ನಿನ್ನ ಉದ್ಧಾರ ನೀನೇ ಮಾಡ್ಕೋಬೇಕೇ ವಿನಃ ಯಾರು ನಮ್ಮ ಉದ್ಧಾರ ಮಾಡಂಗಿಲ್ಲ. ಮಾಡ್ಯಾರೇನ್ರಿ? ಎಂಥ ಗುರುಶಾಸ್ತ್ರಗಳು ಅದಾವಂದ್ರೂ ಕೂಡ ಯಾರನ್ನೂ ಉದ್ಧಾರ ಮಾಡಿಲ್ಲ. ಗುರುಗಳೇನು ಉದ್ಧಾರ ಮಾಡ್ತಾರೇನು? ಅವರು ಮಾರ್ಗದರ್ಶನ ಮಾಡ್ತಾರವರು. ಸಾಧನ ಮಾಡಿ ಹೋಗ್ಬೇಕು ಆ ಸ್ಥಿತಿಗೆ ನಾವೇ ಹೋಗ್ಬೇಕಲ್ಲ. ದಾರಿ ಗೊತ್ತಿಲ್ಲ, ದಾರಿ ತೋರಿಸಿದ್ರು. ಸಾಧನ ಗೊತ್ತಿಲ್ಲ, ಸಾಧನ ತೋರಿಸ್ತಾರ. ಆದ್ರೆ ಮುಟ್ಟಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಂದು, ಮಾಡಬೇಕಾಗಿದ್ದು ನೀನೇ ಮಾಡಬೇಕಾಗ್ತದೆ. ಅದಕ್ಕೆ ಮಹಾತ್ಮರಂತಾರಪ್ಪ, ನೀನು ಸ್ವತಃ ಪ್ರಯತ್ನ ಮಾಡಿದಾಗ ಮಾತ್ರ ನೀನು ಉದ್ಧಾರ ಆಗ್ತದ. ಮಕ್ಕಳು ಉದ್ಧಾರ ಮಾಡ್ತಾರ, ಮಕ್ಕಳು ನಮ್ಮನ್ನು ಜೋಪಾನ ಮಾಡ್ತಾರ, ಅವರಿಂದ ಮುಕ್ತಿ ಅಂತಕ್ಕಂಥ ಇವು ಯಾವ ಕಲ್ಪನೆಗಳನ್ನು ನಿನ್ನ ಮನಸ್ಸಿನೊಳಗೆ ತಗೋಬೇಡ ಅಂತಕ್ಕಂಥ ಮಾತನ್ನು ನಮಗಿವತ್ತು ಆತ್ಮದೇವನ ಕಥೆಯಿಂದ ಇನ್ನೂ ಬಹಳ ಸುಂದರವಾಗಿ ಉಪದೇಶ ಮಾಡೋರಿದ್ದಾರೆ. ಅದನ್ನು ಮತ್ತೆ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ನಾನೆರಡು ತೊದಲು ನುಡಿಗಳನ್ನು ಸದ್ಗುರುನಾಥನಾಡಿದ ಅವರುಗಳಲ್ಲಿ ಅರ್ಪಿಸ್ತಾ ಇದ್ದೀನಿ.